ಜಾತಿ ಹೆಣ್ಣ ಅಲ್ಲ. ಏ ಸಾಹೇಬ್ರ ನಾನು ಪೈಪ್ ಮರ್ಯಾಗ ಇಟ್ಟಿದಲ್ರಿ ಇವ್ರ ಅಕ್ಕನಿದ್ದನು ಸಾಧ್ಯವಾಗಿಲ್ಲ. ಯಾಕಂದ್ರ ನನ್ನ ಪೈಪ್ ಮನ್ಯಾಗ 18 ಕೊಡ ತುಂಬ ಹೋಗ್ಯಾವು. ಮಗನ ಪೈಪ್ನ್ಯಾಗ 18 ಕೊಡ ತುಂಬಾಕ ಪೈಪ್ ವಾಸಲ್ಕೇರಿ ನೀರು ಹರಿತೈತಲ್ಲಿ ತರಗಡ ಪ್ರಯತ್ನ ಮಾಡಿನ್ರಿ. ಆದ್ರ ಈಗಿನ ಸಿಕ್ಕೊಂಡಿತ್ತು ಸೂಜಿ ಹೊರಗ ಬರ್ಲಿಲ್ರಿ. ಅದೇ ಹೊರ ಬರ್ತೈತಿ ಮಗನ ಶಿರೋಪುರಿ ನೋಡೈತಿ ಒಳ ಸಿಕ್ಕೊಂಡು ಬಂದಿರ್ಬೇಕಲ್ಲ. ಹಂಗಲ್ರಿ ಸಾಹೇಬ್ರ ಅರಿವಿ ಸ್ವಲ್ಪ ಶಂಕರ ಯಾರಪ್ಪ ಇವಳು? ಬೆಂಗಳೂರಿನವಳು. ಇವಳ ತಂದೆ ತಾಯಿ ಒಂದು ವಾರದ ಹಿಂದೆ ಸತ್ತು ಹೋದರಂತೆ. ಅಯ್ಯೋ ಶಿವ ಶಿವ ಎಂತ ದುರ್ದೈವ ಇಲ್ಲಿ. ಶಂಕರ ಇವಳಿಗೆ ಯಾರಾದರೂ ಪರಿಚರವರು ಇದ್ದಾರೇನಪ್ಪ? ಇವಳ ತಾಯಿ ತಂಗಿ ಇಲ್ಲೇ ನಮ್ಮ ಪಕ್ಕದಲ್ಲಿ ಅವರು ಅವರ ಮನೆಯಲ್ಲಿ ಇರಬೇಕಂತ ಬರುವಾಗ ಏನಾಯ್ತಲ್ಲ? ಕಾಮ ಕ್ರೋಧ ಮದ ಮಸ್ತರೆ ಹತ್ತಾದ ಒಂದು ಕಾಡು ಮೃಗ ಇವಳ ಸುಂದರ ಯುವತಿಯನ್ನು ನೋಡಿ ತಡೆದುಕೊಳ್ಳಲಾರದೆ ಇವಳ ಮೈ ಮೇಲೆ ಎರಗಲು ಬಂದಿತ್ತು. ನಾನು ಅಲ್ಲಿಗೆ ಹೋಗಿ ಇವಳನ್ನು ಕರೆದುಕೊಂಡು ಬಂದೆ. ಶಂಕರ ಅಂತ ಕ್ರೂರ ಪ್ರಾಣಿ ಊರೊಳಗೆ ಬಂದ. ಕ್ರೂರ ಪ್ರಾಣಿ ಅಲ್ಲ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಪ್ರಜೆಗಳ ಸೇವಕ, 10 ಹಳ್ಳಿಯ ಹೆರೆತನ ದೊರೆ ಎನಿಸಿಕೊಂಡಿರುವ ಈ ಊರ ಮಂಡ ದೇವೆಗಳ ನಾಯಕ. ಶಂಕರ ಏನು ಹೇಳುತ್ತಿದ್ದೀಯೋ ನೀನು? ಸುತ್ತು 10 ಹಳ್ಳಿಯ ಜನ ದೇವರೆಂದು ತಿಳಿದುಕೊಂಡಿರುವ ಆ ದೇವೇಗೌಡರು ಈ ಹೆಣ್ಣಿನ ಮೇಲೆ ಏರಿ ಬಂದರ? ಶಂಕರ ನೀನು ಹೇಳುತ್ತಿರುವುದು ನಿಜವೇನಪ್ಪ? ನಿಜವೇನೋ? ನಾನೇಕೆ ಸುಳ್ಳು ಹೇಳಲಿ? ಇವಳು ಬಸ್ ಇಳಿದು ಆಟ ನೋಡಲು ಬಂದಾಗ ಇವಳಿಗೆ ಬಂದೂಕು ತೋರಿಸಿ ಹೆದರಿಸಿ ಮುಂದಕ್ಕೆ ಅಟ್ಟಿಕೊಂಡು ಬಂದು ಯಾರು ಇಲ್ಲದ ಜಾಗದಲ್ಲಿ ಬಲತ್ಕರಿಸಲು ಸಿದ್ಧನಾಗಿದ್ದ. ನಾನು ಅಲ್ಲಿಗೆ ಹೋಗಿ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗಿ ದೇವೇಗೌಡನೆಯಲ್ಲಿಯೋ ಹತ್ತು ಉತ್ತರಕ್ಕೆ ಉತ್ತರವನ್ನು ಕೊಟ್ಟು ಇವಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಬಂದೆ. ನನ್ನ ಎಂತ ಜನವಪ್ಪ ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎನ್ನುವುದೇ ಗೊತ್ತಾಗುವುದಿಲ್ಲ. ನೋಡಮ್ಮ, ಆ ದೇವೇಗೌಡ ಈ ರೀತಿ ನಡೆದುಕೊಂಡಿದ್ದಕ್ಕೆ ನೀನು ಭಯ ಪಡಬೇಡ. ನಿನ್ನ ಸಹಾಯಕ್ಕೆ ನಾವೆಲ್ಲ ಇದ್ದೇವೆ. ನಡೆಯಪ್ಪ, ನಿನ್ನ ತಾಯಿ ತಂಗಿ ಮನೆಯವರಿಗೆ ನಾನು ಕಳಿಸಿ ಬರ್ತೀನಿ. ಏನಂತ ಹೇಳಿ ನಾನು ಕೂಡ ಅವರನ್ನೇ ಕಾಣಬೇಕು ಅಂತ ಶಂಕರನ ಕರ್ಕೊಂಡು ನಿಮ್ಮ ಹೊರಟೆ. ಆದರೆ ಅಷ್ಟರಲ್ಲಿ ಯಾವುದೊಂದು ರೈಲು ದುರಂತದಲ್ಲಿ ಪ್ರತಿಯೊಬ್ಬರು ಮನೆಯವರೆಲ್ಲರೂ ಸ್ವರ್ಗಸ್ಥರಾಗಿದ್ದಾರೆ. ನನಗೆ ನನ್ನವರು ಅಂತ ಯಾರು ಇಲ್ಲ. ನಾನೊಬ್ಳು ಅನಾಥಳು. ಅಳಬೇಡಮ್ಮ, ಅಳಬೇಡ. ನಿನಗೆ ಅನಾಥಲಂತ ಹೇಳಿದವರು ಯಾರು? ನಿನ್ನ ಬಂಧು ಬಾಂಧವರಾಗಿ ಹೆಣ್ಣು ಮುಂದೆ ನಾವು ಇದ್ದೇವೆ. ಆದರೆ ಆ ವಿಧಿ ನಿನ್ನ ಸಂಬಂಧಿಕರೆಲ್ಲ ಕಸಿದುಕೊಂಡು ಹೋಗಿರಬಹುದು. ಆದರೆ ಆ ವಿಧಿಗೆ ಸೌಹಾಲಾಗಿ ನಿನ್ನ ಎಲ್ಲ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರ ಪ್ರೀತಿಯ ವಾತ್ಸಲ್ಯವನ್ನು ಹೆಣ್ಣು ಮುಂದೆ ನಾವು ತೋರಿಸುತ್ತೇವೆ. ಆದರೆ ಒಂದು ಮಾತು, ನಾನು ಕೇಳೋ ಮಾತಿಗೆ ನೀನು ಬೇಜಾರಾಗಬಾರದು.
ನೋಡಮ್ಮ, ಪೂರ್ಣ ಪರಿಚಯ ಇಲ್ಲದ ಹೆಣ್ಣನ್ನು ಈ ಮನೆಯಲ್ಲಿಟ್ಟುಕೊಂಡರೆ ಈ ಸಮಾಜ ನೂರೊಂದು ಮಾತನಾಡುತ್ತದೆ. ಅದಕ್ಕೆ ನೀನು ನನಗೆ ಭಾಗ್ಯಲಕ್ಷ್ಮಿಯಾಗಿ ಸಿಕ್ಕಿದ್ದೀಯಾ. ತಂಗಿಯಾಗಿ ಸ್ವೀಕರಿಸಿದರೆ ಒಂದಿಲ್ಲ ಒಂದು ದಿನ ಕೊಟ್ಟ ಮನೆಗೆ ಹೋಗುತ್ತೀಯಾ. ಅದಕ್ಕೆ ಈ ಶಿವಶಂಕರ ಮನೆಯ ದೀಪವನ್ನು ಬೆಳಗೋದೋಸ್ಕರ ಜೀವನ ಪೂರ್ತಿ ನನ್ನ ತಮ್ಮ ಶಂಕರ್ ನಿನ್ನ ಪತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೆ ಅಮ್ಮ ಅಂತ ಕೇಳಿದೆ. ಮಾವಯ್ಯ, ನೀರಿನಲ್ಲಿ ಮುಳುಗಿರುವವರಿಗೆ ಹುಲ್ಲು ಕಡ್ಡೆಯ ಆಸೆಯಾಗಿರುತ್ತದೆ. ಅಂತದ್ರಲ್ಲಿ ಈ ಹದಬಗಳಿಗೆ ಕುಲ ಗೋತ್ರ ಯಾವುದೋ ಒಂದು ವಿಚಾರವನ್ನ ಮಾಡಿಕೊಳ್ಳದೆ ಈ ನಿಮ್ಮ ತಮ್ಮರ ಮಡದಿಯನ್ನಾಗಿ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನನ್ನಂತವಳಿಗೆ ಈ ಅನಾಥಳಿಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತೇನು ಮಾವ? ನನಗೇನು ಒಪ್ಪಿಗೆ ಇದೆ, ಆದ್ರೆ ಇದಕ್ಕೆ ನಿಮ್ಮ ತಮ್ಮ ಒಪ್ಪಿಗೆ ಅಂದ್ರೆ ಒಪ್ಪುತ್ತಾನ ಇಲ್ಲ ಎನ್ನುವ ಅನುಮಾನ ಏನತ್ತಿಗೆ ನಿನಗೆ? ಅತ್ತಿ, ನಿನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ನನ್ನನ್ನ ಖಂಡಿತವಾಗ್ಲೂ ಒಪ್ಪಿಕೊಳ್ತಾನೆ. ಯಾಕೆಂದ್ರೆ ನಿಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸಿ ಜೋಡಿ. ಏ ಅಣ್ಣ, ಬಾಯ್ಲಿ ಅಣ್ಣ, ಕಳ್ಳನ ಮನಸ್ಸು ಹುಳ್ಳುಳಿಗೇನೋ ಹಾಗೆ ಸುಮ್ಮನೆ ನಿಲ್ಬೇಡ. ಅತ್ತಿಗಿನ ಮದುವೆ ಮಾಡಿಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ತಾನೆ? ಏ ಕಳ್ಳಿ, ನಾನೇನಾದರೂ ಅಣ್ಣನ ಮಾತು ಮೀರಿನ ಅಣ್ಣ ಹೇಗೆ ಹೇಳುತ್ತಾನೋ ಹಾಗೆ. ಅಂತೂ ನನ್ನ ಮದುವೆ ಜೋರು. ಶಂಕರ ಮದುವೆ ಅಷ್ಟೇ ಅಲ್ಲಮ್ಮ, ಶಂಕರ ಮದುವೆಯಲ್ಲಿ ನಿನಗೊಂದು ಒಳ್ಳೆಯವರ ನೋಡಿ ಇಬ್ಬರ ಮದುವೆ ಒಟ್ಟಿಗೆ ಮುಗಿಸಿ ಬಿಡೋಣ. ಯಾವಾಗ ನೋಡಿದ್ರು ನನ್ನ ಮದುವೆ ಚಿಂತೆನ ನಿನಗೆ? ಮೊದಲು ಅಣ್ಣನ ಮದುವೆ ಮಾಡೋಣ, ಆಮೇಲೆ ನನ್ನ ಮದುವೆ ಸುದ್ದಿ ಮಾತಾಡೋಣಂತೆ. ಅಣ್ಣ, ತಂಗಿ, ಊಟ ಮಾಡುವುದಕ್ಕಿಂತ ಮುಂಚೆ ಸಂತೋಷದ ಸುಗಂಧದ ಸಗಸುವ ಈ ತುಂಬಿದ ಮನೆಯಲ್ಲಿ ಸವಿಜೇನನ್ನು ಸವಿದು ನಕ್ಕು ನಲ್ಲಾಡೋಣ ಬಾರಮ್ಮ. ನಮ್ಮ ತವರಿನ ಸಿರಿ, ಪ್ರತಿ ನಮ್ಮ ತವರಿನ ಸಿರಿ, ಪ್ರತಿ ನಮ್ಮ ತವರಿನ ಸಿರಿ, ಪ್ರತಿ ನಮ್ಮ ತವರಿನ ಸಿರಿ, ತವರಿನ ಭಜನ ನವ ಕೋಟಿಗೆ ಸರಿ, ತವರಿನ ಹಬ್ಬನ ವಿಶ್ವಾಸಕ್ಕೆ ಸರಿ. ಅಣ್ಣ ನಮ್ಮ ತವರಿನ ಸಿರಿ, ನಮ್ಮ ತವರಿನ ಸಿರಿ, ನಮ್ಮ ತವರಿನ ಸಿರಿ. ಅಣ್ಣ ನಮ್ಮ ಜೀವದ ಸಿರಿ, ನಮ್ಮ ತವರಿನ ಸಿರಿ, ನಮ್ಮ ತವರಿನ ಸಿರಿ. ಲಾಲಿಸಿ ಪಾಲಿಸಿ ಓದಿಸಿ ಮುದ್ದಿಸಿ ನನಗೋಟಿಗೆ ಸರಿ. ಲಾಲಿಸಿ ಪಾಲಿಸಿ ಓದಿಸಿ ಮುದ್ದಿಸಿ ನನಗೋಟಿಗೆ ಸರಿ. ಆದರೆ ಕಾಣಿಸದೆ ನಮ್ಮ ಜೀವನ ಸಿರಿ.
ఇది ನಮ್ಮ ತವರಿನ ಸಿರಿ ఇది ನಮ್ಮ ತವರಿನ ಸಿರಿ ಸರಿ ನಡೀರಣ್ಣ ಎಲ್ಲರೂ ಸೇರಿ ಊಟ ಮಾಡೋಣ ನಡಿ ತಂಗಿ ಹೋಗೋಣ. ಶಂಕರ, ಶಂಕರ, ಶಂಕರ. ಏ ಶಂಕರ, ಬಡವನೆಂದು ಬದುಕಲು ಕೈ ಬಿಟ್ಟರೆ ಬರಸಿಡಿಲಿನಂತೆ ಮಾತನಾಡಿ ಸಿಡಿದು ಎಬ್ಬಿಸಿದೆಯಾ ಈ ದರೆಯ ಗೌಡ ದೇವೇಗೌಡನನ್ನು? ಶಂಕರ, ಇದುವರೆಗೂ ಈ ಗೌಡ ಇಟ್ಟ ಗುರಿ ಖುಷಿಯಾಗದೆ ಸಸಿಯಾಗಿ ಹುಟ್ಟಿ ಎಮ್ಮರವಾಗಿ ಬೆಳೆದಿತ್ತು. ಆ ಬೆಳೆದ ಮರದ ಬುಡಕ್ಕೆ ಪಟ್ಟಿ ಪೆಟ್ಟನ್ನು ಹಾಕಿ ಬುಡ ಸಮೇತ ಕೀಳಲು ಸಿದ್ಧನಾದ ನಿನ್ನನ್ನು ಬೆಟ್ಟದ ಆಕಾರವಾಗಿ ಬೆಳೆದ ನಿಂತ ನನ್ನ ಶ್ರೀಮಂತಿಕೆ ಖಜಾನೆಯಲ್ಲಿ ನಿನ್ನನ್ನು ಸುಟ್ಟು ಹಾಕಲಿಲ್ಲ. ನನ್ನ ಹೆಸರು ದೇವೇಗೌಡನೇ ಅಲ್ಲ. ಗೌಡ್ರ ಆ ಶಾಸ್ತ್ರ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಂಡ್ರಿ. ಒಂಟಿ ಕೂಗಿ ಅಂದ್ರೆ ಮುಗುರ್ ಮುಟ್ಟಿದ್ದೇನ್ರಿ ಗೌಡ್ರ. ದಾರಿಲಿ ಆಡ್ ಮಾಡ್ರಿ ನಾಯಿ ಬಗ್ಲಿ ದೇವ್ಲೋಕ ಕಳ್ತೇನ್ರಿ ಗೌಡ್ರ. ಹಾಗಲ್ಲ ಮುರುಗ, ಇದುವರೆಗೂ ಈ ಗೌಡ ಹೊರಟನೆಂದರೆ ಸಾಕು ಎದುರಿಗೆ ಬಂದ ಜನ ಕೈ ಮುಗಿದು ಕಾಲಿಗೆ ಬೀಳುತ್ತಿದ್ದರು. ಈಗ ನೋಡಿದರೆ ತುತ್ತು ಕೂಲಿಗೆ ಗತಿ ಇಲ್ಲದೆ ವಿಕಾರಿಯಂತೆ ತಿರುಗುತ್ತಿರುವ ಆ ಶಂಕರ ಸಲ್ಲದ ಮಾತನಾಡಿದನೆಂದರೆ ಈ ನನ್ನ ಗೌಡಿಗೆ ಮನೆತನದ ಮರ್ಯಾದೆ ಏನು? ಯಪ್ಪ ಗೌಡ್ರ ಒಂದ್ ಮಾತು ಕೇಳ್ರಿ. ಇರಿಬೆ ಸಾಯಿ ಬಂದ ಯಾಕೆ ಬರ್ತಾವಂತ್ರಿ? ದೀಪಾರು ಮದ ಚೋರ ಹೇಳ್ಬೇಕಂದ್ರಿ ಎದರಾಗ ನನ್ನ ಮ್ಯಾಗ ಆ ಮಗನ್ ತುಂಬೆ ಬಂದಂಗ ಕಾಣ್ತೈತ್ರಿ. ತುಂಬಿ ಬರುವುದಲ್ಲ ಮುರಿಯ, ಆ ದುರ್ಬರಿಗೆ ನಾವು ಕೊಟ್ಟ ಸಲುಗೆ ಆ ಸಲುಗೆಯಿಂದ ಒಲಿಮೆ ತಪ್ಪಿ ಮೈ ಮೇಲೆ ಬರುವುದಲ್ಲದೆ ಉಂಡ ಮನೆಯ ಮೇಲೆ ದಂಡ ಎತ್ತಿ ಬರುತ್ತಿದ್ದಾರೆ ಆ ಬಂಡ ಬಡವರು. ಯಾವುದನ್ನ ಪಕ್ಷಿ ಬಡವರ ಪಕ್ಷಿಯನ್ನು ಬೇಟೆಯಾಡಿ ಬಡಿದು ತಿನ್ನುವ ಶಾಹಿಗಳು ನಾವಿರುವಾಗ ನಮ್ಮ ಎದುರಿಗೆ ನಿಂತು ಕೂಗುವ ಕ್ಷೋಲಕ ಯಾರೆಂದು ಹೇಳೋ ಈಗಲೇ ಹೋಗಿ ಬೇಟೆಯಾಡಿಕೊಂಡು ಬರುತ್ತೇನೆ. ನೋಡು ದೇವರಾಜ್, ಅದು ನಮಗೆ ಬೇಕಾದ ಬೇಟೆ. ಆ ಬೇಟೆಯನ್ನು ಇಷ್ಟು ಬೇಗ ಆಡಬಾರದು. ಯಾಕೆಂದ್ರೆ ಕೋಟ್ಯಾನುಗಟ್ಟಲೆ ಬೆಲೆ ಬಾಳುವ ಆಸ್ತಿ ಅದರ ಕೈಯಲ್ಲಿದೆ. ಹೇಗಾದರೊಂದು ಉಪಾಯವನ್ನು ಸಾಧಿಸಿ ಸೈ ಹಾಕಿಸಿಕೊಂಡು ಆ ನಂತರ ತಿಂದು ತೆಗೆಯುವನ ಅದರ ಹಸಿ ಮಾಂಸವನ್ನು. ಅಣ್ಣ, ಕೋಟ್ಯಾನುಗಟ್ಟಲೆ ಆಸ್ತಿ ಬರುತ್ತಿದೆ ಎಂದು ಒಪ್ಪಿ ಸೈ ಹಾಕಿದರೂ ಸರಿ, ಒಂದು ಸೈ ಹಾಕಿಸಿಕೊಳ್ಳಬೇಕು. ನಿನ್ನಂತ ಕಂಠಾರಿ ಯಾವನೇ ನೀನು?
ಏ ದಾಸ ಯಾರಪ್ಪನೆ ಪಡೆದುಕೊಂಡು ಗೌಡರ ಮನೆ ಬಾಗಿಲನ್ನು ದಾಟಿ ಬಂದೆ. ಅಪ್ಪನೇ ಏ ದೇವರಾಜ, ಅಪ್ಪನೆಯನ್ನು ಪಡೆದುಕೊಂಡು ನೀನು ಹೇಳಿದಂತೆ ಪಾಲು ಅಳವಡಿಸಿಕೊಂಡು ಕುಂದಿರುವುದಕ್ಕೆ ಈ ದಾಸ ಏನು ನಿನ್ನ ಗುಲಾಮನಲ್ಲ. ಗುಲಾಮನಲ್ಲ. ಲೇ ದಾಸ, ಈ ಸುತ್ತು 10 ಹಳ್ಳಿಯಲ್ಲಿ ವಾಸಿಸುತ್ತಿರುವ ಜನ ಈ ದೇವೇಗೌಡ ಹೇಳಂತೆ ಕೇಳಿಕೊಂಡು ಬಿದ್ದು ನಮ್ಮ ಗುಲಾಮರಂತೆ ಸಲಾಂ ಹೊಡೆದರೆ ಇಲ್ಲ ಅನ್ನ ನೀರು ಕೊಡದೆ ಅವರಿಗೆ ಬಹಿಷ್ಕಾರ ಹಾಕಿ ಅಡಿವಿಗೆ ಅಂಟುವುದೇ ಈ ಗೌಡನ ಕಾಯಕ. ಏ ಗೌಡ, ನಿನ್ನ ಕಾಯಕವನ್ನು ಕಡೆಗಾಣಿಸಿ ರೈತರ ರಕ್ತವನ್ನು ಸಿಗಲಿಯಂತೆ ಗೋಡಿ ಏರಿ ಕುಳಿತುಕೊಳ್ಳುವ ನಿನ್ನಂತ ತಗಣೆಯನ್ನು ಊಸು ಹಾಕಲು ಸಿದ್ಧನಾಗಿ ನಿಂತಿರುವನು ದಾಸ. ಏ ದೇವದಾಸ, ಸುಮ್ಮನೆ ನಿಗರಾಡಬೇಡ, ನಿಗರಾಡಿ ನಿರ್ಗಮಿಸಬೇಡ ಈ ಗೌಡರ ಕೈಯಲ್ಲಿ. ಇದುವರೆಗೆ ನೀನು ಜೀವಂತವಾಗಿದ್ದೇ ದೊಡ್ಡ ಮಾತು. ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ, ಇಲ್ಲ ನಿನ್ನನ್ನು ಒಟ್ಟು ಹಾಕಿ ಬಿಡುತ್ತೇನೆ. ಏ ದೇವರಾಜ, ಆಕಾಶದಲ್ಲಿರುವ ನಕ್ಷತ್ರವನ್ನು ಎಣಿಸಕ್ಕಾಗಲ್ಲ, ಈ ಭೂಮಿಯನ್ನು ಹೊಳೆಯಕ್ಕಾಗಲ್ಲ, ಈ ದಾಸನನ್ನು ನಿನ್ನ ಕೈಯಿಂದ ಕೊಲ್ಲಕ್ಕಾಗಲ್ಲ. ಇನ್ನೊಂದು ಸಾರಿ ಬಿಸಿಲು ಬಂದು ತೋರಿಸಿ ಹೆದರಿಸಲಿಕ್ಕೆ ಬಂದರೆ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಜೀವನದ ನೆಲೆನೇ ಸಿಗಲ್ಲ. ಏ ದಾಸ, ಏ ಗೌಡ, ಕಿರುಚ್ಕೋಬೇಡ. ಕೋಪ ಬಂದಿದ್ದಲ್ಲಿ ಪಾದಿಗೆ ಬೂದು ಎತ್ತಲು ಹೋದರೆ ಅದು ಕೈ ತಪ್ಪಿ ನಿನ್ನ ಮೈ ಮೇಲೆ ಬೀಳುತ್ತದೆ. ಒಳ್ಳೆಯ ಮಾತಿನಿಂದ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿಯನ್ನು 2 ಲಕ್ಷ ಲಂಚ ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಸೇರಿಸಿದ ಅಂತ ಮಗನೇ, ಅದನ್ನು ವಾಪಸ್ ತೆಗೆದುಕೊಂಡು ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿಯಾಗಬೇಕು. ಇಲ್ಲ ಅಂದ್ರೆ ಏನು ಮಾಡ್ತೀವಿ ದಾಸ? ನಾವು ದುಡ್ಡು ಇದ್ದವರು ದುಡ್ಡು ಕದ್ದು ನೌಕರಿ ಸೇರುತ್ತೇವೆ. ಅವನಿಗೆ ಅದೇ ನೌಕರಿ ಮಾಡಬೇಕೆನ್ನೋ ಆಸೆ ಇದ್ದರೆ ನಮಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ನೌಕರಿ ಮಾಡತ್ತ. ದುಡ್ಡು ಕೊಟ್ಟು ನೌಕರಿ? ಏ, ಲಂಚ ಕೊಟ್ಟು ನೌಕರಿ ಸೇರಿಸುವ ಕೆಂಚ, ನಿನಗೊಂದು ಮಾತು ಹೇಳ್ತೀನಿ, ತಿಳಿದುಕೋ. ನೀನು ಸತ್ತಾಗ ಬರುವುದು 4 ಜನ, 4 ಮಾತು. ನೀನು ಗಳಿಸಿದ ಆಸ್ತಿ ಅಂತಸ್ತಲ್ಲ, ಆ 4 ಜನ 4 ಮಾತು ಕಾಯ್ದುಕೋ. ಇಲ್ಲ, ಸತ್ತಾಗ ಹೊರಗೆ ಹೋಗದೆ ಒಳಗೆ ಇದ್ದು ಹುಳ ಬಿದ್ದು ಸತ್ತು ಹೋಗ್ತೀಯ ಮಗನ. ಎಚ್ಚರದ ಎಂದೂರು. ಏ ದಾಸ, ನಿಂತ್ಕೋ. ಲೇ ದೇವರಾಜ, ಸತ್ಯ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತೀಯ, ಅನ್ಯಾಯ ಮಾಡಿದರೆ ನರಕಕ್ಕೆ ಹೋಗ್ತೀಯ. ಬಾಳ ಬಾಳ ಎಗರಾಡಿದಿ ಅಂದ್ರ ದಾಸನ ಕೈಯಲ್ಲಿ ಸತ್ತು ಹೋಗ್ತೀಯ. ಏ ಗೌಡ, ಇದು ನನ್ನ ನಿನ್ನ ಮೊದಲನೇ ಭೇಟಿ. 2ನೇ ಭೇಟಿಯಾಗುವುದರೊಳಗಾಗಿ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿಯಾಗಬೇಕು. ಇಲ್ಲ, ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಸಾವಾಗಬೇಕು. ಬರ್ತೀನಿ. ಆ ಬ್ರಹ್ಮ ಬರೆದ ಹಣೆ ಬರಹ, ಈ ದಾಸ ಬರೆಯುವ ನಿಮ್ಮಿಬ್ಬರ ಜೀವನದ ಬರಹ. ದಟ್ ಈಸ್ ದೇವದಾಸ. ದೇವದಾಸ.
ಭದ್ರ ರುದ್ರರನ್ನು ಕೊಲೆ ಮಾಡಿ ಆ ವಿಜಯನನ್ನು ಪಾರ ಮಾಡಿದ್ದಲ್ಲದೆ ಇಂದು ಈ ದೇವೇಗೌಡನ ಮನೆಗೆ ಬಂದು ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಹೋದಿಯೋ ಉಂಟು ನನ್ನ ಮಗನೇ. ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತ ಬದುಕಿರಬಾರದು. ನಿನ್ನ ಜೀವನದ ಜಾತಕವನ್ನು ತೆಗೆದು ನಿನ್ನ ದೇಹಕ್ಕೆ ಧಕ್ಕೆ ತಂದು ರಕ್ತವನ್ನು ಕಟ್ಟಿ ಸಾಯುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ನಾವು ಯಾರು? ನಮ್ಮ ಗೌಡಿಗೆ ಮನೆತನ ಮರ್ಯಾದೆ ಏನು ನರಿಯದೆ ನಮಗೆ ಗರ್ವದಿಂದ ಮಾತನಾಡಿದ ಆ ದಾಸನ ದರ್ಪವನ್ನು ಪುಡಿ ಪುಡಿ ಮಾಡಿ ಅಲ್ಲಿ ಅಡಿಗೆ ಬಿದ್ದಿರ್ಬೇಕು ನಮ್ಮ ಪಾದಕ್ಕೆ. ಆ ರೀತಿ ಮಾಡದಿದ್ದರೆ ನಾನು ನಿಮ್ಮ ತಮ್ಮನೇ ಅಲ್ಲ. ಯಪ್ಪ ಗಂಡೇದಿ ಗೌಡ್ರ ಗೌಡ್ರ ಆ ದಾಸನ ಮ್ಯಾಗ ನೀವು ದರ್ಪ ತೋರಿಸಿ ಇಡೀ ಜನ ನೋಡಕ್ತಂದ್ರಿ ಗೌಡ್ರ. ಸಾಕ್ ಮಾಡ್ರಿ ಗೌಡ್ರ, ಹೆಸರು ತೋತ್ರೆ ತೋಟದ ಮನೆಗೆ ಹೋಗಿ ಹೆಸರು ತಗೋಣ. ಅಲ್ಲ ಚಲೋ ಜಂಪರ್ ಬಿಸಿ ಹೊಲಿತಾನ ಕಂಡಪಟ್ಟೆ ಬಿಟ್ಟು ರೊಕ್ಕ ಕೊಡ್ತೀನಿ. 2,500 ಕೊಟ್ಟ ಕಡೆ ಹಾಕಿ ಎಲ್ಲ ಮುದ್ದಿ 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 ಮಾಡಿ ಬಿಟ್ಟಲ್ಲ. ನಾವು ಇವತ್ತು ಬರ್ಲಿ ಇವನು ಬಿಡಂಗೆ ಎಲ್ಲ ಅಲ್ಲ ಏ ಅದ ಮುಗದೈತಿ ಎಲ್ಲ ಜಾತಿ ಹೆಣ್ಣ ಅಲ್ಲ ನಾನು ಪೈಪ್ ಇಟ್ಟಿದಲ್ರಿ ಇವ್ರ ಅಕ್ಕನಿದ್ದನು ಸಾಧ್ಯವಾಗಿಲ್ಲ. ಯಾಕಂದ್ರ ನನ್ನ ಪೈಪ್ನ್ಯಾಗ ಅತ್ಯಂತ ಕೊಡ ತುಂಬ ಹೋಗ್ಯಾವು. ಮಗನ ಪೈಪ್ನ್ಯಾಗ ಹತ್ಯಾಡ ಕೊಡ ತುಂಬಾಕ ಏನೇನ್ ಜೋಡಿ ಈ ಮಗನ್ ಜಗಳ ಅದು ಹೆಂಗ್ ಹೇಳಿ ಅಳಬೇಡ ನಾನು ಇಲ್ಲ ನಿನಗ್ ಮಾಮ ಅದ ಐತಲ್ಲ ಅದು ನನ್ನ ಕಿಮ್ಮತ್ತಿನ ಅರಿವಿಲ್ಲ. ಅದನ್ನ ಯದ್ವಾತದ ಹೊಲ ಸಾಹೇಬ್ರ ನಾನು ಸರಿಯಾಗಿ ಒಳಗೆ ತರಗಟ ಪ್ರಯತ್ನ ಮಾಡೀನಿ. ಆದ್ರ ಸಿಕ್ಕೊಂಡಿತ್ತು ಸೂಜಿ ಹೊರಗ ಬರ್ಲಿಲ್ರಿ. ಹೊರ ಬರ್ತೈತಿ ಮಗನ ಶಿರೋಪುರಿ ನೋಡೈತಿ ಒಳ ಸಿಕ್ಕೊಂಡು ಬಂದಿರ್ಬೇಕಲ್ಲ.
ಹಂಗಲ್ರಿ ಸಾಹೇಬ್ರ ಅರಿವಿ ಸ್ವಲ್ಪ ಸಿಕ್ಕತ್ರೆ ನೋಡ್ ಮೈಯಾಗಿನ ಬಾರ ಹಾಕಿ ಅಂಬಿಗಾಲ ಹಚ್ಕೊಡಿದ್ರು ಈಕಿದಾರ ಚಟ ಹರ್ಕೊಂಡ್ರಿ ಆದ್ರ ಈಕಿ ಅರಿವಿ ನನ್ನ ಸೂಜಿನ ಹೌದ್ರಿ ಮಗನ ಅಂಬಿಗಾಲಿ ಹಿಡ್ಕೊಂಡಿದ್ದಾನ ಅದಕ್ಕ ಚಾಟ್ ಚಾಟ್ ಹರ್ಕೊಂಡೈತೆ ಅದು ಆಕಿ ಅರಿವಿ ತಪ್ಪಲ್ಲ ಮಗನ ಏನ ಸೂಜಿ ಮಾಡ್ತಿರ್ತೀವಿ ಕರೆಕ್ಟ್ ಹೇಳಿದ್ರೆ ನೋಡ್ರಿ ಮೊದಲ ಇವನು ಸೂಜಿ ಮೊದಲ ಹಳಿದಾಗೈತೆ ಅದು ಹಾಕಿ 8 ವರ್ಷ ಆತೇನೋ ಕಂಡರಲ್ಲಿ ಹೊಲದು ಮುಂದಿನ ಸಾವಿದ ಲೇ ಉಚ್ಚೆ ಸೂಜಿ ಮಂಡರ್ ಇರ್ಲೆ ಸೂಪರ್ ಇರ್ಲೆ ನಾನು ಸೂಜಿ ನಟ್ಟಲ್ಲ ಆಗುದಿಲ್ಲ ನನ್ನ ಜಂಪರ ಹಿಂಗಂದ್ರೆ ಏನು ಅಲ್ಲ ನಾನು ಸೂಜಿ ಇರ್ಲಿಕ್ಕೆ ಸೂಜಿ ಹಿಂದೆ ಅನಿಸ್ತಿಲ್ಲ ನೀವು ಸುತ್ತ ನಮ್ಮ ಕಡೆ ಹಿಂಗವ ನಮ್ಮ ಕಡೆ ಬ್ಯಾರೆ ಎಟ್ರ ನಡ್ಸಿ ಯಾರಿಗೆ ಗೊತ್ತಿಲ್ಲ ಹಾಗಲ್ಲ ಬಾಳ ನಡ್ಸಿ ಮಗನ ಕಳ್ಳಿ ನಾವು ಹಂಗ ಚಟ ಮಾಡಿ ನನಗೇನಾಗೈತಿ ಅಲ್ಲ ಕುರಿ ಹಾಲು ಕುಡಿದು ನೋಡ್ಲಿ ಇಲ್ಲೋಡ್ಲಿ ಯಾಕೆ ಹಂಗಾಗದ ಅಲ್ಲಿ ನಾನು ಸೂಜಿ ಇರ್ಲಿಕ್ಕೆ ಅರಿವಿ ಯಾಕೆ ಸುತ್ತಾರ್ಸು ನೀ ಬರ್ತಿದ್ದೆ ನಾನು ಸರಳ ನಾನು ಸೂಜಿ ರೊಕ್ಕ ಕೊಡೆ ಸೂಜಿ ರೊಕ್ಕ ಕೊಡ ಆ ಸೂಜಿ ರೊಕ್ಕ ತಿಂಡೆ ನಿಮ್ಮದು ಬಿಡಂಗಿಲ್ಲ ನೀನೇನ್ ಮಾಡೋಣ ಗುಜರಿಂಗ್ ಏ ಗೌರಿ ಏ ಕೃಷ್ಣ ಏನ್ ಸೂಜಿ ರಾಕಿ ಅಷ್ಟಪ್ಪ ನಾನು ಕೊಡ್ತಾ ಕಟ್ಟಿ ಬಿಡ ಮಾಮನ್ ದೊಡ್ಡ ಏ ಗೌರಿ ಏನ್ ಅರಿವಿ ಜಂಪರ್ ಅರಿವಿ ರಾಕಿ ಅಷ್ಟ ಅದನ್ನ ನಾನು ಕೊಡ್ತಾ 2 ವರ್ಷ ಅದನ್ನೆಲ್ಲ ನಾನು ಕರೆಕ್ಟ್ ತಿಂಡಿ ರೋಡ್ ಮೇಲೆ ಇಟ್ಕೊಳ್ಳಿ ಜಾಡ್ ಕೊಡ್ಬೇಡ್ರಿ ಅದನ್ನ ಜಗಳ ಮಾಡಲ್ಲ ರಾಕ ಅಲ್ಲಿ ಬಾ ಕೊಡ್ತಾನ ನಿಂದ ಅಕೌಂಟ್ ಇದು ಬ್ಯಾಡ ನನಗೆ ಇಲ್ಲೇ ಕೊಡ್ತೀನಿ ಕೊಡು ಸಿಗ್ನಲ್ ಬರೋಲ್ಲ ಫೋನ್ ಪೇ ಕ್ಯಾಶ್ ಇರಂಗಿಲ್ಲ ಚಿಲ್ಲರ್ ನೋಟ ದವತ್ತಿಗೆ ಫೋನ್ ಪೇ ಕ್ಯಾಶ್ ಇಟ್ಟನ ಅವಾಗ ಮಾಡಕ್ಕೆ ಹಂಗಲ್ರಿ ಸಾಹೇಬ್ರ ಮತ್ ನೀವು ಏನ ಇಟ್ಟಂಗ ಅಂತಿರ್ಲಿ ಅದ್ರೊಳಗ ಆದ್ರಲ್ಲ ಸಾಹೇಬ ಮತ್ ನೀವು ಹಂಗಲ್ರಿ ಸಾಹೇಬ್ರ ಮತ್ ಇಬ್ರದು ರೊಕ್ಕ ನೀವ ಕೊಡ್ತಾರ ನಾವ್ಯಾಗ ಜಗಳ ಆಡ್ರಿ ಗೌರಿ ನನಗೆ ಮಾತ್ರ ನಿಂದ ಬೇಕು ಬೇಕಾ ಜಾಡ್ಸಲ ಮಾಡೋದು ತಾಯಿ ಪರಿಗಣವ ಒಡದಿನ ಶ್ರೀವಾರ ಸೌದಾಸ ನನಗನಸ ಕಂಬಳ ಹಾಸ ಮಾಡೋದು ತಾಯಿ ಅದು ಬಗ್ಗಲಕ ಹೇಳಲಿ ನಮ್ಮ ತಾಕಟ ಹೊರವಾಯಿನ ಮಾತ ನನ್ನ ತಲೆಯ ಕೆಡಿಸೀನಿ ಗುಣದೇಯ ಹಾಕೋಣ ಕಲಕೋದು ಬಂದೈನಿ ನೀ
ಕಂಬಳಿ ಬದುಕನ್ನಿ ಹಾಸ ಮಾಡೋಣ ಕಾಯ ಪಾಸ ಕಂಬಳಿ ಬದುಕನ್ನಿ ಹಾಸ ಮಾಡೋಣ ಕಾಯ ಪಾಸ ಯಾಕೋ ವಿಜಯ ಎದುರುಗಡೆ ಕಂಡ ಮಾವನನ್ನು ಮಾತನಾಡುತ್ತಿದೆ ಹಾಗೆ ಹೊಟ್ಟೆವಲ್ಲಪ್ಪ ಯಾಕಪ್ಪ ಹಾಗೇನಿಲ್ಲ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಬೆಂಬೂತದಂತೆ ಕಾಡುತ್ತಿತ್ತು. ಆ ಚಿಂತೆಯನ್ನು ಹೇಗೆ ಓಡಿಸಬೇಕಂತ ಯೋಚನೆ ಮಾಡುತ್ತಾ ಹೊರಟಿದ್ದೆ. ಅಷ್ಟರಲ್ಲಿ ನೀವು ಬಂದದ್ದು ನಾನು ನೋಡಲೇ ಇಲ್ಲ. ಇರಲಿ ಬಿಡು ವಿಜಯ, ಈ ಭೂಮಿಯ ಮೇಲೆ ಹುಟ್ಟಿದವರಲ್ಲಿ ಚಿಂತೆ ಯಾರಿಗಿರಲ್ಲ, ಪ್ರತಿಯೊಬ್ಬರಿಗೆ ಚಿಂತೆ ಇರುವುದು. ಅದು ಇರಲಿ, 3-4 ತಿಂಗಳು ಕಾಂಡಿರಲ್ಲಪ್ಪ, ಎಲ್ಲಿಗೆ ಹೋಗಿದ್ದೆ? ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರುದ್ಯೋಗಿಯಾಗಿ ನೌಕರಿಯಾಗಿ ಇದ್ದ ಮನೆ ಆಸ್ತಿಯನ್ನು ಕಳೆದುಕೊಂಡೆ. ಕೊನೆಗೆ ಬೆಂಗಳೂರಿನಲ್ಲಿ PSI ನೌಕರಿಯಾಗಿ 2 ಲಕ್ಷ ಹಣವನ್ನು ಕೊಟ್ಟೆ. ಆ ಹಣವು ಬರಲಿಲ್ಲ, ನೌಕರಿ ಸಿಗಲಿಲ್ಲ. ಅದನ್ನೇ ಚಿಂತೆ ಮಾಡುತ್ತಾ 3-4 ತಿಂಗಳು ಹುಟ್ಟೆ ಹೋಗಿದ್ದೆ. ಎಂತ ಉತ್ತರಪ್ಪ ನೀವು? ಕೂಡ ಪರಿಚಯ ಇಲ್ಲದವರ ಕೈಯಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರ? ನೋಡಪ್ಪ ವಿಜಯ, ಇನ್ನು ಮುಂದೆ ಆ ನೌಕರಿ ಆಸೆಯನ್ನು ಬಿಟ್ಟು ಈ ಭೂತಾಯಿಯ ಮಣ್ಣಿನ ಮಗನಾಗಿ ದುಡಿದು ಮಣ್ಣಿನ ಬೆಳೆಯನ್ನು ಬೆಳೆದು ಅಂತ ನೌಕರರಿಗೆ ಅನ್ನದ ಭಿಕ್ಷೆಯನ್ನು ನೀಡಬಾರದೇ ನೀನು? ಮಾಮ, ನನಗೂ ಹಾಳಾಗಿ ದುಡಿದು ಅರ್ಥನಾಗಿ ಉಣ್ಣಬೇಕು ಅನ್ನೋ ಆಸೆ ಸಾಕಷ್ಟು ಇದೆ. ಆದರೆ ನಾನು ನಂಬಿದ ಭೂಮಿ ಕೂಡ ಈ ಊರ ದುಷ್ಟ ದೇವೇಗೌಡನ ಕೈಯಲ್ಲಿದೆ. ಕೇಳಲು ಹೋದರೆ ಸಾಯಿಸುವ ಹೆದರಿಕೆ ಹಾಕುತ್ತಾರೆ. ಎಲ್ಲವನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ನಿರ್ಲಿಖಿತನಾಗಿ ಬದುಕುತ್ತಿದ್ದೇನೆ ಮಾಮ. ನೋಡು ವಿಜಯ, ಆ ಗೌಡನ ಕೈಯಲ್ಲಿ ನಿನ್ನದಷ್ಟೇ ಆಸ್ತಿ ಇಲ್ಲ, ನಮ್ಮ ಹಳ್ಳಿಯ ಪ್ರತಿಯೊಬ್ಬರ ಆಸ್ತಿ ಕೂಡ ಅವನ ಕೈವಶದಲ್ಲಿದೆ. ಅಷ್ಟೇ ಅಲ್ಲ, ಈ ನಿನ್ನ ಮಾವನ 45 ಎಕರೆ ಸಹಿತ ಅವನ ಕಬ್ಜಾದಲ್ಲಿದೆ. ಮಾಮ, ಅಷ್ಟೊಂದು ಆಸ್ತಿ ಅವನ ಕಬ್ಜಾದಲ್ಲಿ ಬಿಟ್ಟು ನೀವೇಕೆ ಸುಮ್ಮನೆ ಕೂತಿದ್ದೀರಿ? ಹೋಗಿ ಕೇಳಬಾರದೆ? ನಾನು ಸಾಕಷ್ಟು ಸಾರಿ ಹೋಗಿ ಕೇಳಿದ್ದೆ, ಆದರೆ ನಿನ್ನ ತಂದೆ ನನ್ನ ಹತ್ತಿರ ಸಾಕಷ್ಟು ಹಣವನ್ನು ಇಸಿದುಕೊಂಡು ನನ್ನ ಹೆಸರಿಗೆ ಖರೀದಿ ಕೊಟ್ಟಿದ್ದಾನೆ ಎಂದು ಸುಳ್ಳು ಹೇಳುತ್ತಿದ್ದಾನೆ ವಿಜಯ, ಸುಳ್ಳು ಹೇಳುತ್ತಿದ್ದಾನೆ. ಅಂದರೆ ನಿಮ್ಮ ಆಸ್ತಿ ಖರೀದಿಯಾಗಿದ್ದಾರೆ? ಇನ್ನು ಇಲ್ಲ ವಿಜಯ, ನನ್ನ ತಂದೆ ಮನೆ ಸಂಸಾರಕ್ಕಾಗಿ 30,000 ಸಾಲ ತೆಗೆದುಕೊಂಡು ಆ ಗೌಡರ ಮನೆಯಲ್ಲಿ ಬಡ್ಡಿಯಲ್ಲಿ ಊಟ ಮಾಡುವುದಕ್ಕೆ ಬಿಟ್ಟಿದ್ದಾರಂತೆ. ನನ್ನ ತಂದೆ ಸತ್ತ ನಂತರ ಆ ಆಸ್ತಿಗಳ 30,000 ತೆಗೆದು ಹಾಕಿ 30 ಲಕ್ಷ ಮಾಡಿದ್ದಾರೆ ಆ ಗೌಡ. 30 ಲಕ್ಷ ಆಗಲ್ಲ ವಿಜಯ, ಹೌದು ವಿಜಯ, ನನ್ನ ತಂದೆ ಸತ್ತ ನಂತರ ಆ ಆಸ್ತಿ ಕೂಡ ನನ್ನ ಹೆಸರಿಗಾಗಿದೆ. ನನ್ನನ್ನು 3-4 ಸಾರಿ ತನ್ನ ಮನೆಗೆ ಕರೆಸಿ ಸಹಿ ಹಾಕಿ ಅಂತ ಯಾರಿಸಿದ, ಆದರೆ ನಾನು ಸಹಿ ಹಾಕಲಿಲ್ಲ. ಸಹಿ ಹಾಕಬೇಡ ಮಾವ, ಸಹಿ ಹಾಕಬೇಡ. ಈ ಭೂಮಿ ತಾಯಿ ಸಲುವಾಗಿ ಮಹಾವಿದ್ಯವೇ ಆಗಲಿ ಆ ಗೌಡನಿಗೆ ಸರಿಯಾಗಿ ಬುದ್ಧಿ ಹೇಳಿ ಮರಳಿ ನಮ್ಮ ಆಸ್ತಿಯನ್ನ ಪಡೆಯೋಣ. ಅದಕ್ಕೂ ಒಂದು ಕಾಲ ಬರಬೇಕು ವಿಜಯ, ಅಲ್ಲಿಯವರೆಗೆ ನಾವು ತಾಳಬೇಕು. ಈ ಬಡವಣ ಒಡವೆ ಬೆಂಕಿಯ ಜನರಾದಾಗ ಆ ದೊಡ್ಡ ನೆಲೆಗಳ ದೊಡ್ಡ ಭಸ್ಮವಾಗಲೇಬೇಕು. ಮಾಮ, ಈಗ ಗೌಡ ಕಾವು ಕಾಣದ ಕೆಂಪಿನಂತೆ ಆ ಕೆಂಪಿನಕ್ಕೆ
ಸಮಯಕ್ಕೆ ಸಾಕಷ್ಟು ಕಾವನ್ನು ಕೊಟ್ಟು ಸಂಬಾರ ಕೈಯಂತೆ ತಿದ್ದಬೇಕು. ಆ ದುಷ್ಟ ದೇವೇಗೌಡನ ನೋಡು ವಿಜಯ, ಆ ದುಷ್ಟ ಗೌಡನ ಮನಸ್ಸು ತಿದ್ದುವುದಕ್ಕಾಗಿ ಸಾಕಷ್ಟು ರೈತರು ಪಣತೊಟ್ಟು ನಿಂತಿದ್ದಾರೆ. ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ನೋಡು ವಿಜಯ, ಇನ್ನು ಮುಂದೆ ಆ ನೌಕರಿ ಆಚೆಯನ್ನು ಬಿಟ್ಟು ವಿಷಯಕ್ಕೆ ಬರೋಣ. ಮತ್ತು ನನ್ನ ತಂಗಿಯ ನಿರ್ಮಲಾಳ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನಿನ್ನ ಒಪ್ಪಿಗೆ ವಿಜಯ? ಮಾಮ, ನನಗೆ ಇಷ್ಟ ಬೇಕಾದ್ರೆ ಮದುವೆ ಬೇಡ. ನನಗೆ ನೌಕರಿ ಸಿಕ್ಕ ತಕ್ಷಣ ನಾನೇ ಬಂದು ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ. ಆಗಲ್ಲ ವಿಜಯ, ನಿನ್ನ ಚಿಕ್ಕ ಮಾವ ಶೇಖರನಿಗೂ ಹೆಣ್ಣು ಫಿಕ್ಸ್ ಆಗಿದೆ. ಅದಕ್ಕೆ ಅವನ ಮದುವೆ ನಿನ್ನ ಮದುವೆ ಒಂದೇ ಅಂತರದಲ್ಲಿ ಮುಗಿಸಬೇಕೆಂಬುದೇ ನಮ್ಮ ಆಸೆ. ದಯವಿಟ್ಟು ಬೇಡ ಬೇಡ, ದಯವಿಟ್ಟು ಬೇಡ ಬೇಡ. ಆಯ್ತು ಮಾವ, ನಿಮ್ಮ ಎಂತದಂತೆ ಆಗಲಿ. ಆದರೆ ನನಗೆ ನೌಕರಿ ಸಿಗುವವರೆಗೂ ಮದುವೆ ಆದ ನಂತರ ನಿಮ್ಮ ತಂಗಿ ನಿಮ್ಮ ಮನೆಯಲ್ಲೇ ಇರಬೇಕು. ಆಯ್ತು ವಿಜಯ, ಯಾರು ಬೇಡ ಅನ್ನುತ್ತಾರೆ? ಬಾ ವಿಜಯ, ಮನೆಗೆ ಬಂದು ನನ್ನ ತಂಗಿಯ ನಿರ್ಮಲಾಳ ಮುದ್ದಿನ ಮುಖ ಕಂಡು ಹೋಗುವಂತೆ. ನಡೆರಿ ಮಾವ, ಹೋಗೋಣ. ಸೌಂದರ್ಯವೇ ಸಂಗೀತವೇ ಹೃದಯಗಳ ಸುಪ್ರಭಾತ ಮಧುರಗಾಥ ಹೃದಯಗಳ ಪ್ರಭಾತ. ಮಲ್ಲಿಗಿರ ಸಿಂಹನ ಬೋಟ್ಟ ತಟ್ಟೆಬ್ಸಿಲ್ಲ, ಮಗನೇ ಬಡದಿ ಎಬ್ಸಿದ್ಯಾ? ಇನ್ ಮುಂದೆ ಬಗದ್ ಹಾಕೋದೆ. ಏ ದೇವದಾಸ, ಈ ಗೌಡರ ಮನೆತನಕ್ಕೆ ಗರುಡನಂತೆ ಹಾರಿ ಬಂದ ಕಂಚನಂತೆ ಮಾತನಾಡಿ ಜಂಬ ಕಚ್ಚಿಕೊಂಡು ಹೋದೆಯ ಕತ್ತೆ. ಮುಯಿಗೆ ಮುಯಿ ತೀರಿಸಿದ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡುತ್ತೇನೆಂದು ತಿಳಿದುಕೊಳ್ಳಬೇಡ. ಯಾವುದಾದರೊಂದು ಉಪಾಯ ಮಾಡಿ ಅಪಾಯಕ್ಕೆ ಸಿಲುಕಿಸಿ ಕಚ್ಚಿಲ ಹಿಡಿಯುವ ನಿನ್ನ ಕೈಗಳನ್ನು ಕತ್ತರಿಸಿ ಹಾಕಿ ಆ ನಂತರ ನಮ್ಮ ಪಾದಕ್ಕೆ ಬಿದ್ದು ಕೇಳುವಂತೆ ಮಾಡಬೇಕಾಗುತ್ತದೆ. ಇದೇನಿದು ಶ್ರೀಮಂತರು ಆರ್ಥಿಕದಿಂದ ನಗ್ತಾ ಇದ್ದೀರಲ್ಲ? ನನ್ನ ಮೇಲಿನ ಕೋಪದ ನಗು ಅಥವಾ ಸಂತೋಷದ ನಗು? ಕೋಪ ನಿರ್ಮಲ, ನಿನ್ನಂತ ಸಂತೋಷ ಪಡುವ ಸಂಗಾತಿ ನನ್ನ ಜೊತೆ ಇರುವಾಗ ಕೋಪಗೊಳ್ಳಲಿ. ಬಾರಿ ನನ್ನ ಮಂದಾರ. ಬಂದ ತಕ್ಷಣ ಎಲ್ಲ ಶುರು ಮಾಡ್ಕೊಂಡ್ಬಿಡಿ. ಒಂದು ವಿಷಯ ಹೇಳಬೇಕಾಗಿದೆ. ವಿಷಯ ಹೇಳು ನಿರ್ಮಲ, ಏನದು? ನೋಡಿ ದೇವ್ರ, ನಮ್ಮ ಮನೆ ಮೊದಲಿನಿಂದಲೂ ಸಣ್ಣ ಸಣ್ಣ ಕೆಲಸಕ್ಕೂ ನಿಮ್ಮನ್ನ ನನ್ನ ಮೇಲೆ ಹಗೆತನ ಸಾಧಿಸಲು ಬಂದಿದ್ದಾನೆ. ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮುಂದೆ ನಮ್ಮ ಜೀವನದ ಗತಿ ಏನು ಅಂತ. ನಿರ್ಮಲ, ಇದಕ್ಕೇಕೆ ಎಂದು ಚಿಂತಿಸುತ್ತಿರುವೆ? ಹಗೆತನವನ್ನು ಸಾಧಿಸುತ್ತಿರುವ ನನಗೆ ನಾನು ಬುದ್ಧಿ ಹೇಳಿ ನನ್ನ
ಅಣ್ಣಂದಿರ ಕೈ ಕಾಲು ಹಿಡಿದು ಎರಡು ಮಣಿತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆಯ ಸಂಬಂಧ ಬೆಳೆಸೋಣ. ನೀವು ಶ್ರೀಮಂತ, ನಾವು ಬಡವರು. ನನ್ನಂಥವನ ಮನೆ ತುಂಬಿಸಿಕೊಳ್ಳುವುದಕ್ಕೆ ನಿಮ್ಮನ್ನ ಒಪ್ಪಿಕೊಳ್ತಾರ? ಅವನ ಒಪ್ಪಿಗೆ ಯಾರಿಗೆ ಬೇಕು ನಿರ್ಮಲ? ನನಗೆ ಬೇಕಾಗಿರೋದು ನೀನು. ಅವನ ಮಾತು ಮೀರಿ ಆದರೂ ನಿನ್ನ ಕೊರಳಿಗೆ ತಾಯಿ ಕಟ್ಟುತ್ತೇನೆ. ದೇವರಾಜ್, ನೀವು ಹೇಳುವ ಮಾತು ಸತ್ಯನಾ? ಯಾಕೆ ನಿರ್ಮಲ? ಇವರು ಶ್ರೀಮಂತರು ಪ್ರೀತಿ ಮಾಡುತ್ತರ ನಾಟಕ ಮಾಡಿ ತಮ್ಮ ಆಸೆ ಈಡೇರಿದ ಮೇಲೆ ಕೈ ಕೊಟ್ಟ ಹೋಗುತ್ತಾರೆಂಬ ಅನುಮಾನನ? ಹಾಗೇನಿಲ್ಲ ದೇವರಾಜ್. ಹೂವಿನ ಹಾಗೆ ಬೆಳೆಸಿದ ನನ್ನ ಅಣ್ಣಂದರ ಬಂಗಾರದ ಮನಸ್ಸಿನ ಅರಿಯದೆ ಈ ಹೇಸಿ ಮನಸ್ಸಿನ ಮಾತನ್ನು ಕೇಳಿಕೊಂಡು ನನ್ನ ಹೃದಯವನ್ನೇ ನಿಮಗೆ ಕೊಟ್ಟು ಬಿಟ್ಟಿದ್ದೆ. ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಶಿವಶಂಕರನ ತಂಗಿ ಈ ಶ್ರೀಮಂತನ ಸುಳಿ ಅಂತ ಈ ಜನಗಳು ಆಡಿಕೊಳ್ಳುತ್ತಾ ಆಗ್ಬಾರ್ದಲ್ಲ. ಅದಕ್ಕೆ ನೋಡು ನಿರ್ಮಲ, ಮನದಲ್ಲಿ ಏನೇನು ತಪ್ಪು ಕಲ್ಪನೆಯನ್ನು ನಿಭಾಯಿಸಿಕೊಳ್ಳಬೇಡ. ನೀನು ಬಡವೇದ ಗೊತ್ತಿದ್ದು ನಾನು ನಿನ್ನ ಪ್ರೀತಿಸಿದ್ದು. ಈ ನಿನ್ನ ಗುಣ, ನಿನ್ನ ನಡತೆ, ಈ ಸೌಂದರ್ಯದ ಸಿರಿ ಶ್ರೀಮಂತನಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ಈ ಪ್ರೀತಿಗೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವನೆಗಳಿರುವುದಿಲ್ಲ. ಎರಡು ಜೀವಿಗಳ ಮನಸ್ಸಿನಿಂದ ಕಟ್ಟಿ ಶಿಖರದೆತ್ತರ ಬೆಳೆಸುವುದೇ ಈ ಪ್ರೀತಿ ಪ್ರೇಮ. ಹೌದು ದೇವರಾಜ. ಹಿಂದೆ ಶಹಜಾನ್ ತನ್ನ ಪ್ರೀತಿಸಿದ ಮಮತಾಜ್ಗೋಸ್ಕರ ತಾಜ್ ಮಹಲ್ ಕಟ್ಟಿದ. ನನಗೋಸ್ಕರ ನೀವು ತಾಜ್ ಮಹಲ್ ಕಟ್ಟುವುದೇನು ಬೇಕಾಗಿಲ್ಲ. ಯಾವುದೇ ಭೇದ ಭಾವವಿಲ್ಲದೆ ನನ್ನ ಕರುಳಿಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು. ನಿರ್ಮಲ, ನನ್ನ ದೇಹದ ಸುಖವನ್ನು ಸವಿದು ನನ್ನ ಕೊರಳಿಗೆ ತಾಯಿ ಕಟ್ಟುತ್ತಾನೋ ಇಲ್ಲೋ ಈಗಲೇ ನಿನ್ನ ಕೊರಳಿಗೆ ತಾಯಿ ಕಟ್ಟುತ್ತೇನೆ. ಈಗೇನ್ ಬೇಕಾಗಿಲ್ಲ. ನೋಡಿ, ನಮ್ಮೆರಡು ಮನೆ ಒಪ್ಪಿಗೆ ತೆಗೆದುಕೊಂಡು ಮನೆ ಮುಂದೆ ಚಪ್ಪರ ಹಾಕಿ ಹಸೆ ಮನೆ ಏರಿ ನನ್ನ ಜೊತೆ ಸಪ್ತಪದಿ ತುಳಿದು ಸಾವಿರಾರು ಹಿರಿಯರ ಎದುರಿಗೆ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಅವಾಗ ನನ್ನ ಕೊರಳಿಗೆ ತಾಳಿ ಕಟ್ಟುವರಂತೆ. ಹಾಗಾದರೆ ಎಲ್ಲ ಒಪ್ಪಿಗೆ ಆದ ಮೇಲೆ ಮುತ್ತಿನ ಮಳೆ ಸುರಿಯಲಿ ನಿನ್ನ ಮನದ ರಸನ ಸಲುವಾಗಿ. ಆಯ್ತು ರಾಜ, ನಿನ್ನ ಮನ
ಇದುವೇ ಮೊದಲ ಹರುಷ ನಿರ್ಮಲ, ನೀ ಹಾಡಿದ ಪ್ರೀತಿ ಹಾಡಿನಿಂದ ನನ್ನ ಮನ ತನಿಸಿದೆ. ಕಾಮದ ಮದವು ಬೇರಿ ಹುಚ್ಚನಾಗಿರುವ ಈ ನಿನ್ನ ರಾಜನಿಗೆ ನಿನ್ನ ದೇಹದ ರುಚಿಯನ್ನು ತೋರಿಸಿ ಈ ಪ್ರಿಯಕರನ ತನಿಸಬಾರದೆ. ನಾನ್ ಬಂದು ತುಂಬಾ ಹೊತ್ತಾಯ್ತು. ನಾನು ಅನಂತನಾಥ ಬಂದ್ರಿ. ನಿರ್ಮಲ, ಆ ಗುಡ್ಡದ ಹತ್ತಿರವಿರುವ ಮರದ ಕೆಳಗೆ ಒಂದು ಸರಕು ಇದೆ. ಅಲ್ಲಿ ಯಾರು ಬರುವುದಿಲ್ಲ, ಹೋಗೋಣ. ಇದು ನಿರ್ಮಲ ಅಲ್ವಾ? ಈ ನಿರ್ಮಲ ಯಾಕೆ ಒಬ್ಳೆ ಈತನ ಜೊತೆಗೆ ಹೊರಟೋದು? ಅದು ಯಾರು ಇಲ್ದಿರೋ ಆ ಜಾಗದಲ್ಲಿ? ಅಂದ್ರೆ ನಮ್ ನಿರ್ಮಲ ಇದು ಮಾತ್ರ ಸಾಧ್ಯವಿಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ಏನಾದ್ರೂ ಹೆಜ್ಜೆ ಇಡ್ತಾ ಇದ್ರೆ ತಪ್ಪಿರುವ ಹೆಜ್ಜೆಯನ್ನ ತಿದ್ದಿ ಹೇಳಲೇಬೇಕು. ಅದು ಈ ಶ್ರೀಮಂತರ ಮಾತಿಗೆ ಮಾರು ಹೋಗಿ ಅವಳು ತಪ್ಪು ಹೆಜ್ಜೆ ಇಡ್ತಾ ಇರ್ಬೋದು. ಅವಳು ಬರಬರಿಗೂ ಇಲ್ಲಿಯೇ ಬರೆಯಲಿ ಕಾದು ಅವಳು ಯಾಕೆ ಹೋಗಿದ್ರು ಅಂತ ತಿಳ್ಕೊಳ್ಳೇಬೇಕು. ನೀವು ಬೇಗ ನನ್ನ ಕಳಿಸ್ಕೊಡೋದಿಲ್ಲ. ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಅನ್ನ ಕೇಳಿದ್ರಿ, ನಾನು ಏನು ಹೇಳಿದೆ? ನಿರ್ಮಲ, ಇದು ನಮ್ಮಂತ ಪ್ರೇಮಿಗಳಿಗೆ ಕಾಮ. ಅಪರೂಪಕ್ಕಾಗಿ ಭೇಟಿಯಾದಾಗ ಸ್ವಲ್ಪ ಟೈಮ್ ಆಗೋದೆ. ಏನಾದರೂ ನೆಪ ಹೇಳಿ ಬಚಾವಾಗೋ. ನಿರ್ಮಲ, ಯಾಕಮ್ಮ ನೀ ನನ್ನ ತಂಗಿ ಒಬ್ಬಳು ಆದರ್ಶ ತಂಗಿಯಾಗಿ ಬಾಳ್ಬೇಕು ಅಂತ ತಿಳ್ಕೊಂಡು ಅಂತ ತಂಗಿಯನ್ನು ಪಡೆದಿರುವ ನಾವೇ ಪುಣ್ಯವಂತರು ಅಂತ ಅಣ್ಣಂದಿರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಾ ಇದೆಯೇನಮ್ಮ? ಇಲ್ಲ ಮುಚ್ಚಮ್ಮ ಬಾಯ್ನ. ಅಕ್ಕರೆ ಅಂತ ತಂಗಿಯನ್ನು ಪಡೆದಿರುವ ನಾವೇ ಧನ್ಯರು ಅಂತ ಅಣ್ಣಂದಿರು ತುಂಬಾ ಹೆಮ್ಮೆಯಿಂದ ಕರೀತಾ ಇದ್ದಾರೆ. ಹೆತ್ತವರಲ್ಲಿ ಹುಟ್ಟಿರುವ ಈ ನನ್ನ ತಂಗಿ ನಮ್ಮ ಮನವನ್ನ ಬೆಳಗುವ ಮಂಗಳ ಗೌರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಅಂತ ಅಣ್ಣಂದಿರ ಪ್ರೀತಿಯ ಆಸೆಯ ನಿರಾಸೆಗೊಳಿಸಿ ಇಂಥ ಶ್ರೀಮಂತರ ಮಾತಿಗೆ ಮಾರು ಹೋಗಿ ಕಾಲು ಜಾರದ ಕಣ್ಣೆಗೆ ನಿಂತಿದೆ ನಮ್ಮ ನೀನು.
ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು. ನೀನು ಒಬ್ಬ ಗಂಡಸನೇನು? ನಿಜವಾಗಿ ನೀನೇನಾದ್ರೂ ನನ್ನ ಪ್ರೀತಿ ಮಾಡಿದ್ದೇ ಆಗಿದೆ? ನೀನವರ ಕೊರಳಿಗೆ ತಾಳಿ ಕಟ್ಟುವರೆಗೂ ಪ್ರೀತಿಯಿಂದಲೇ ಇರಬೇಕಾಗಿತ್ತು ಅಲ್ವಾ? ಅದನ್ನ ಒಂಟೆ ಎಗಸಿರೋ ಒಂದು ಹೆಣ್ಣನ್ನ ಈ ನಿನ್ನ ಕಾಮ ಕ್ರೀಡೆ ಆಟಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಕಡೆದು ಹೇಳೆಗೆ ಏನಿವೇನು ಅಣ್ಣಂದಿರು ನನ್ನನ್ನು ಕಡಿದು ಹೇಳಿ ತುಂಬುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ? ಇವರನ್ನು ಪ್ರೀತಿ ಮಾಡಿದ್ದೇನೆ, ಮುಂದೆ ಮದುವೆಯನ್ನು ಕೂಡ ಆಗುತ್ತಿದ್ದೇನೆ. ನೀನೊಬ್ಬ ಗಂಡಸೇನು? ಇಂಥ ಮಾತುಗಳನ್ನ ಮಾತನಾಡೋದಕ್ಕೆ ಅಷ್ಟೊಂದು ನೀನು ಮದ್ವೆ ಆಗೋ ಆಸೆ ನಿನ್ನ ಹತ್ರ ಇದ್ರೆ ಮದ್ವೆ ಆಗೋರಿಗೆ ಪ್ರೀತಿಯಿಂದ ಇರ್ಬೇಕಾಗಿತ್ತು ತಾನೆ? ಏನೆಂದರೆ ಸೊಕ್ಕಿನ ಹೆಣ್ಣೆ, ಕೆಳಗಿಳಿಸಲೇ ಮಗನ ಕೈಯನ್ನು, ಇಲ್ಲ ಎತ್ತಿನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ. ಏ ಶಂಕರ, ಹಾರಾಡಬೇಡ. ಹಾರಾಡಿದರೆ ಅರಕ್ಷಣದಲ್ಲಿ ನಿನ್ನ ಕತ್ತನೆ ನಿನ್ನ ರಕ್ತವನ್ನೇ ಗಡಗಡನೆ ಕುಡಿದು ಬಿಡುತ್ತೇನೆ. ರಕ್ತವನ್ನು ಏ ಶಂಕರ್, ಈ ದೇವರಾಜನ ರಕ್ತವನ್ನು ಕುಡಿಯ ಗಂಡಸು ಭೂಮಿ ಮೇಲೆ ಯಾವನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಹೊರಟು ಹುಟ್ಟಿಲ್ಲ ಬೇಡ ದೇವರಾಜ್. ಅಲ್ಲಿ ಅಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪಣದ ಬಾಳಿಕೆಯನ್ನು ಪುಡಿ ಪುಡಿ ಮಾಡಿ ಉದ್ಭವಿಸಿ ಬಂದಿರುವನು ಈ ಶಂಕರ. ತೂಯಿಪಟ ಶಂಕರ್, ಈ ದೇವರಾಜನ ದರ್ಪವನ್ನು ತೂಯಿಪಟ ಮಾಡೋದಕ್ಕಿಂತ ಮುಂಚೆ ನಿನ್ನ ಸ್ಥೈರ್ಯ ಧೈರ್ಯವನ್ನು ಧ್ವಂಸಗೊಳಿಸಿ ನಮ್ಮ ದುಡ್ಡಿನ ದಬ್ಬಾಳಿಕೆಯಿಂದ ಮಾಪಡಿಸಿ ಗಂಡನಂತೆ ನಮ್ಮ ಪಾದಕ್ಕೆ ಬೀಳುವಂತೆ ಮಾಡಬೇಕಾಗುತ್ತದೆ. ಅದು ನಿಮ್ಮ ಅಪ್ಪನಿಂದಲೇ ಸಾಧ್ಯವಿಲ್ಲ ದೇವರಾಜ್. ಹಳ್ಳಿ ಹಳ್ಳಿ ನಡೆಸುತ್ತಿರುವ ನಿಮ್ಮ ದರ್ಪದ ಬಾಳಿಕೆಯನ್ನು ಕರುನಾಡ ಕಣ್ಣೆಡಿಗೆ ಕೆಚ್ಚನ್ನೆ ಹಚ್ಚ ಹಾಕಿ ಇತಿಹಾಸದ ಒಂದು ಪುಟದಲ್ಲಿ ವೀರನಾಗಿ ಮೇರಿದ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಕ್ರಾಂತಿ ಭೂಮಿ ಇದು. ಸೂರತನ ದೇಶದ ಬಂದರೆ ನಿನ್ನಂತ ದುಷ್ಟರ ದೇವನ್ನು ಇಂಚಿಂಚಾಗಿ ಕಡಿದು ಮಿಂಚಿ ಮೇರೆಯುವ ಸ್ಥಾನದ ಹುಲಿಯನ್ನು ಗರ್ಜಿಸುವ ಗೂಬೆ, ನಿನ್ನಂತ ಹುಲಿಗೆ ಯಾವ ಪಂಜರ ಏನೇಬೇಕೆಂಬುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ಮತ್ತೆಂದು ಗರ್ವದಿಂದ ಮಾತನಾಡಬೇಡಲೇ ಶ್ರೀಮಂತ. ನೀನೆಂತ ಉಲಕದ ಪಂಜರವನ್ನು ಕಟ್ಟಿದರು ಆ ಪಂಜರವನ್ನು ಅರೆದೊಗೆದು ನಿನ್ನ ಕಂಠದವನ್ನೇ ಸೀಳಿ ಆ ನಿನ್ನ ಕೆಟ್ಟ ರಕ್ತವನ್ನು ಗಡಗಡೆ ಕುಡಿದು ಬಿಡುತ್ತೇನೆ. ಕುಡಿಯದೆ ಏ ಶಂಕರ್, ಯಾರ ರಕ್ತನು ಯಾರು ಕುಡಿತಾರೋ ತಿಳಿದು ಹೋಗಲಿ. ಮುಂದಿನ ದಿನಮಾನದಲ್ಲಿ ನೀವೇ ಸರಿ ನನ್ನ ಸಲಾಮುರಿಯಂತೆ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಬರ್ತೇನೆ. ಹೋಗಲೇ ಹೋಗು. ನಮ್ಮ ಮನೆತನದ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆ ಮಾತು ಕೊಟ್ಟು ಹೋಗುವೆ ಆ ಕದಿಮ. ನಿವೇದ ನಿವೇದ ಅವನೇಕೆ ನಿನ್ನ ಮೇಲೆ ಕೈ ಎತ್ತಿದಂದು ಇಲ್ಲಿ ನಡೆದಿರುವ ವಿಷಯವನ್ನ ನಾನು ಶಂಕರ್ ಮುಂದೆ ಹೇಳ ಬೇಡ. ನಾನೇನಾದ್ರೂ ಈಗ ಈ ವಿಷಯವನ್ನ ಕೇಳಿದ್ದೆ ಖಂಡಿತವಾಗ್ಲೂ ಅನಾಹುತವಾಗುತ್ತೆ. ನಾನೇ ಅವಳಿಗೆ ಸರಿಯಾಗಿ ರೀತಿ ಬುದ್ಧಿ ಹೇಳಿದ್ರೆ ನೋಡಿ. ಯಾಕೆ ನಿವೇದ ಆ ದುಷ್ಟನ
ಕೈ ಮೇಲೆ ಕೈ ಎತ್ತಿದ ಎಂದು ಕೇಳಿದರೆ ಸುಮ್ಮನಾಗಿ ಬಿಟ್ಟಿಯಲ್ಲ. ನಿರ್ಮಲ, ನೀನಾದರೂ ಹೇಳಮ್ಮ, ಆ ದೇವರಾಜನೇ ನಿನ್ನ ಅತ್ತಿಗೆ ಮೇಲೆ ಕೈ ಮಾಡಿದೆ ಎಂದು. ಅಣ್ಣ, ನಾನೇ ಹೇಳ್ತೀನಿ ಶಂಕರ್. ಅದು ಅವನು ರಸ್ತೆ ಹಿಡಿದು ಬರ್ತಾ ಇದ್ದ. ನಾನು ಆತನನ್ನ ನೋಡ್ಲಿಲ್ಲ. ನಾನು ಆತನ ಎದುರಿಗೆ ಹಾಗೆ ಹೊರಟ್ಬಿಟ್ಟೆ. ಆದ್ರೆ ಆತನು ಕೂಡ ನಾನು ನೋಡಿ ಸೈಡಿಗೆ ಬರ್ಲಿಲ್ಲ. ಎದೆ ಮೇಲೆ ಬಂದಂಗಾಯ್ತು. ಆ ಕೋಪವನ್ನ ತಾಳಾರ್ದೆ ನಾನೇ ಆತನ ಕೆನ್ನೆ ಹೊತ್ತು ಬಾರಿಸಿದೆ. ಆತ ಕೂಡ ಆ ಕೋಪವನ್ನ ಸಹಿಸಲಾರ್ದೆ ನನ್ ಕೆನ್ನೆ ಮೇಲೆ ಕೈ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಅಷ್ಟೇ ಅಲ್ವೇ ನಮ್ಮ ನಿರ್ಮಲ? ಆ ದುಷ್ಟನ ಕೆನ್ನೆಗೆ ಬಾರಿಸಿದ್ದು ಒಳ್ಳೆಯದನ್ನೇ ಮಾಡಿದೀಯ. ಸ್ವಲ್ಪ ಸಲಿಗೆಯಿಂದ ಮಾತನಾಡಿದರೆ ಕೆಟ್ಟ ಕಾಮದ ಕಣ್ಣು ಹಾಕುವ ಕಾಮ ಪಿಶಾಚಿಯವನು. ನಿರ್ಮಲ, ನೀನು ಮನೆಗೆ ನಡೆಯಮ್ಮ. ನಾನು ನಿಮ್ಮ ಅತ್ತಿಗೆ ಹೊಲದ ಕಡೆ ಸುತ್ತಾಡಿಕೊಂಡು ಬರ್ತೇವೆ. ಸರಿ, ಆಯ್ತು ಅತ್ತಿಗೆ. ಧೈರ್ಯವಾಗಿ ಹೋಗಮ್ಮ, ನಾನೇನು ಹೇಳೋದಿಲ್ಲ. ಸರಿ, ಆಯ್ತು. ಯಾಕೆ ನಿವೇದ? ಇದೇನು ನಿವೇದ? ನನ್ನ ತಂಗಿ ಮುಂದೆ ಏನು ಹೇಳಿ ಕಳಿಸಿದಂತಾಯ್ತು? ಯಾಕೆ ಶಂಕರ್, ನೀವು ಹೀಗೆ ಕೇಳ್ತಾ ಇದ್ದೀರಾ? ಮತ್ತೇನು ನಿವೇದ? ನನ್ನ ಮುಂದೆ ಹೇಳದೆ ನನ್ನ ತಂಗಿಯ ಮುಂದೆ ಏನು ಹೇಳಿ ಕಳಿಸಿದಂತಾಯ್ತು? ಯಾಕೆ ನಮ್ಮಿಂದ ಮುಚ್ಚಿಕೊಳ್ಳುವಂತ ಏನಾದರೂ ಇದೆಯಾ? ಅಯ್ಯೋ ಶಂಕರ್, ನೀವು ತಿಳ್ಕೊಳ್ಳುವಂತ ಕೃತಿ ವಿಷಯ ಏನಿಲ್ಲ. ಅದು ನೀವು ನಿಮ್ ತಂಗಿಗೆ ಮನೆಯಿಂದ ಎಲ್ಲಿ ಹೊರಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ, ಆದ್ರೆ ಇವತ್ತು ಮನಸ್ಸಿಗೆ ಬೇಜಾರಾಗಿ ಅವಳು ಒಬ್ಬಳಿಗೆ ಮನೆಯಲ್ಲಿ ಕೊಡೋಕಾಗದೆ ಹೊಲದ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದು. ಆ ವಿಷಯವನ್ನ ನಿಮ್ ಮುಂದೆ ಹೇಳ್ಬೇಡ ಅಂತ ಹೇಳಿದ್ರು ಅಷ್ಟೇ. ಈ ವಿಷಯ ಹೌದು. ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ 101 ಕಾಮಕರ ಹೊರಗಣ್ಣು ಬಿಟ್ಟು ಕಾಮದ ಕಣ್ಣಿನಿಂದ ಅಳಿತೆ ಮಾಡಿ ಬಿಡುತ್ತಾರೆ ಮಾನವತೆಯ ದೇವರು. ಅದಕ್ಕೆ ಅಂತ ಗೌರವಸ್ಥರ ಮನೆತನದ ಹೆಣ್ಣನ್ನು ಮನೆ ಬಾಗಿಲ ದಾಟಿಸುವುದಕ್ಕೆ ಹೆದರಿಕೆ ಬರುತ್ತದೆ ಈ ಕಲಿಯುಗದಲ್ಲಿ. ನೋಡಿ ಶಂಕರ್, ಒಂದು ಹೆಣ್ಣಿನ ಮನ ಹಾಗೂ ಮನಸ್ಸು ಎರಡು ಶುದ್ಧವಾಗಿದ್ದೇ ಆದ್ರೆ ಅವಳು ಸೂಳೆಗೇರಿಯಲ್ಲಿ ಕೂಡ ಮನೆ ಕಟ್ಕೊಂಡು ಬದುಕಬಹುದು ಅಂತ ಹಿರಿಯರೇ ಹೇಳಿಲ್ವೇ? ನೋಡು ನೀವು ಎಂತ ಗಟ್ಟಿ ಮನಸ್ಸು ಹಿಡಿದು ಗರತಿಯಾಗಿ ಬಾಳಬೇಕೆಂದು ಪಣ ತೊಟ್ಟು ನಿಂದರು ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆಯುಧದಿಂದ ಪುಡಿ ಮಾಡಿ ಅಡಿಗೂ ನಿಮ್ಮ ಮಾನ ಮರ್ಯಾದೆಯನ್ನು ಕಳೆಯಬೇಕೆಂದು ಸಂಚಿನಿಂದ ಸೋಗು ಹಾಕಿಕೊಂಡು ತಿರುಗುವ ಶ್ರೀಮಂತ ಕತ್ತೆಗಳು ಸಾಕಷ್ಟು ತುಂಬಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಅದಕ್ಕೆ ಅಂತ ಇಂಥ ಶ್ರೀಮಂತರ ಕಣ್ಣಿಗೆ ಬೀಳಿಸದೆ ಆ ಬಡವರ ಪಂಜರದಲ್ಲಿ ಅರಗಿಳಿಯಾಗಿ ಬೆಳೆಸಿದ್ದೇವೆ ಆ ನನ್ನ ಮುದ್ದು ತಂಗಿಯನ್ನು. ಶಂಕರ್, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದ್ರೆ ಒಂದ್ ಮಾತು ಕೇಳ್ತೀನಿ ನೋಡಿ. ಇಷ್ಟೊಂದು ಪ್ರೀತಿಯಿಂದ ಪಂಜರದಲ್ಲಿ ಸಾಗಿರುವ ಈ ನಿಮ್ಮ ಅರಗಿಳಿಯನ್ನ ಯಾವನಾದರೂ ಬೇಟೆಗಾರ ಬಂದು ಬೇಟೆಯಾಡ್ಕೊಂಡು ಕರ್ಕೊಂಡು ಹೋದಾಗ ಏನ್ ಮಾಡ್ತೀರಾ? ಬೇಟೆಗಾರನನ್ನು ಬಂದ ಆ ಬೇಟೆಗಾರನ ಬಿಲ್ಲು ಬಾಣವನ್ನೇ ಕತ್ತರಿಸಿ ಹಾಕಿ ಆ ಬಂಡ ನನ್ನ ಮಗನ ಬೆಲ್ಲ ಎಲುಬನ್ನು ಮುರಿದು ಬುದ್ಧಿ ಕಲಿಸುತ್ತೇನೆ. ನೀವು ಸಾಕಿದ ಈ ಗಿಳಿ ಮರಿ ಆ ಬೇಟೆಗಾರನ ಬಯಸಿ ಹಾರಿ ಹೋದ್ರೆ ಅವಾಗ ಏನ್ ಮಾಡ್ತೀರಾ? ಯಾವುದಾದರೂ ಒಂದು ಆಸೆಯನ್ನು ಹಚ್ಚಿ ನಮ್ಮ ಪಂಜರದಿಂದ ಆರಿಸಿಕೊಂಡ ಆ ಬೇಟೆಗಾರ ಕೊನೆವರೆಗೂ ಸಂಗಾತಿಯನ್ನಾಗಿ ಇಟ್ಟುಕೊಂಡ ಸರಿ ಎಲ್ಲ ಮಧ್ಯದಲ್ಲಿ ಅರಗಿಳಿ ಆಗಿ ಹಳೆಯ ಅಂದವನ್ನು ನೋಡಿ ಗುಟುಕು ಕಂಡು ಮುಟುಕಿ ಮಾಡಿ ಕೈ ಬಿಡಲು ಪ್ರಯತ್ನ ಪಟ್ಟರೆ ಆ ದುಷ್ಟ ಬೇಟೆಗಾರ ವಂಶವನ್ನೇ ನಿರ್ವಂಶ ಅವನೇ ಹೆಸರೇ ಈ ಭೂಮಿಯ ಮೇಲೆ ಇಲ್ಲದಂತೆ ಅಳಕಿಸಿ ಹಾಕೋನು ಈ ಶಂಕರ. ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರೆ ಅಂತ ಗೊತ್ತಾಯ್ತು. ಇಲ್ಲಿ ಬಿಡಿ, ಮಾತಾಡ್ತಾನಿದ್ರೆ ಸಮಯ ಕಳೆದದೇ ಗೊತ್ತಾಗೋದಿಲ್ಲ. ಬನ್ನಿ ಹೊಲದ ಕಡೆ ಸುತ್ತಾಡ್ಕೊಂಡು ಬರೋಣ. ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿನಲ್ಲಿ ಹಾರಾಡು ಹಕ್ಕಿ ತಪ್ಪಿಸಿದಂತೆ ನೀನು ಕೂಡ ಶಂಕರನೊಡನೆ ಹಾಡಿ ಅಳೆಯಬಾರದು. ಆಯ್ತು, ನಿಮ್ಮ ಆಸೆ ಅಂತರಂಗ ಹಾರಾಡಿವೆ ಪ್ರೇಮದಲ್ಲಿ ತೇಲಾಡಿವೆ ಬಾರನಲ್ಲ ಸೀತೆ ಚೆಲುವೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಬೇಲೂರ ಚಂದ ಚಲುವೆ ಯಾಕೋ ಯಾಕೋ ನೀ ಕತೆ ನನ್ನ ನೆರವೇ ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ ಯಾಕೋ ಯಾಕೋ ನೀ ಕತೆ ನನ್ನ ಮನವಿ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ಮೇಲಾಡಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ಮೇಲಾಡಿದೆ ಗಾರನನ್ನ ಸೀದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ಮೇಲಾಡಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ಮೇಲಾಡಿದೆ ಗಾರನನ್ನ ಸೀತೆ ದುದಿಯ ಪದದಲ್ಲಿ ಪ್ರೇಮ ತಾಳ ಎರಡಿನ ಸಿಗಲ್ಲಿ ಸ್ವರ್ಗಲೋಕ ತೆರೆದಾಗ ಏನು ಹೇಳಲಿ ಈಗನ ಆಸೆ ಮಾಡದಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಗಾರನನ್ನ ಸೀತೆ ಈ ಕತೆ ನನ್ನ ಮನವ ಕರ್ಮ ಬಾ ವಿಜಯ್ ಮಾಮ ಈಗ ಬಂದಿರಿ ಹೌದು ನಿರ್ಮಲ, ಹೀಗೆ ಬಂದೆ. ನನ್ನ ಮಾವಂದ್ರು ಮನೇಲಿಲ್ಲ. ಅವರು ಹೊರ ಕಡೆ ಹೋಗಿದ್ದಾರೆ ಬಾ ಮಾವ ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡು ನಿರ್ಮಲ, ಊಟ ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ನನ್ನ ಮಾವಂದ್ರು ಮನೆಯಲ್ಲಿಲ್ಲ. ಈ ನಿನ್ನ ಮಾವನ ಮನ ತಲುಪುವಂತೆ ಒಂದು ಗೀತೆಯನ್ನು ಹಾಡಬಾರದೆ? ಬೇಡ ಮಾವ ನಾವೇನಾದ್ರೂ ಹಾಡಿ ಅನ್ನೋದಿರ್ ಬಂದ್ರಿ ನಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬಹುದು. ಏ ಹುಚ್ಚಿ, ಅವರೇ ಕೆತ್ತಿರುತ್ತಾರೆ. ಮುಂದಿನ ವಾರ ನನ್ನ ನಿನ್ನ ಮದುವೆ ಅಂದಾಗ ಎಂದಿದ್ದರೂ ನನ್ನ ಹೆಂಡತಿ ಕೈ ಹಿಡಿದು ಕುಣಿದಾಡಿದರೆ ಅವರೇ ತಪ್ಪು ತಿಳಿಯುತ್ತಾರೆ. ಹಾಡು ನಿರ್ಮಲ, ಈ ನಿನ್ನ ಪತಿಯ ಪರ ಸಂತೋಷಕ್ಕಾಗಿ ಸತಿಯಾಗಿ ಬರುವ ನೀನು ಈ ಜೀವನಕ್ಕೆ ಹಾಡು. ಆಯ್ತು ಮಾವ, ಮುಂದೊಂದು ದಿನ ನನ್ನ ಕೈ ಹಿಡಿದು ಕರುಣಾಮಯ್ಯ ನೀನಲ್ವಾ, ಹಂಗೇನೆ ನೀನು ಹೇಳಿದಂತೆ ಆಗ್ಲಿ ಮಾವ. ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು ನನ್ನಲವೇ ನೀ ಬಾರು ನನ್ನ ಚೆಲುವೆ ಬಳಿವಾರೆ ಮಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರು ನನ್ನ ಸನಿಹಗೆ
ನನ್ನ ಉಸಿರಲಿ ಉಸಿರಾದೆ ನೀನು ನೀನು Hi, sweetie. I love you. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ 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 ನನ್ನ ಚೆಲುವೆ ಬಲ್ವಾ ಬಳಿಗೊಂದು ಸಿಗಿ ಮುತ್ತು ನೀನು ಮುಗಿಲ ಮಲ್ಲಿಗೆಯೋ ಗಗನದ ತಾಳಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾಳಿಯೋ ನಿನ್ನ ಪ್ರೇಮ ನಿನ್ನ ಪ್ರೇಮ ಕನಸಿನ ಸುರಿಯೋ ಕನಸಿನ ಸುರಿಯೋ ಮಾಮರ ತೂಗುತ್ತ ಚಾಮರ ಹಾಸುತ್ತ ಹರಿಗಳ ಎಲ್ಲರೆ ಚೆಲ್ಲುತ್ತಿರೆ ಗಗನದ ಚಲಿ ರಂಗನ ಚೆಲ್ಲದ ಸಂಜೆಯು ನಾಟ್ಯವ ಆಡುತ್ತಿರೆ ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೋಗಿಲೆಯೋ ನಗುತ್ತಲೇ ಆರತಿಯೇ ತರುತ್ತಿರುವಂತೆ ಆನಂದನ ನಗುತ್ತಿರುವಂತೆ ಅಲ್ಲೇ ನನ್ನ ಕಲ್ಲು ಗಲ್ಲವಾಯಿತು ಶಿಲೆಗಳು ಸಂಗೀತವ ಹಾಡಿದೆ ಶಿಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವ ಗುಡಿಯಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವ ಗುಡಿಯಲ್ಲಿ ಅಡುಗುಣ ಅನುಕ್ಷಣ ಕುಣಿಯುತ್ತಲೇ ಅನುರಾಗದ ಹೊಸತಾರಂಭವೇ, ಬಹುಜನ್ಮದ ನಮ್ಮ ಅನುಬಂಧವೇ, ಹೂವಾಗಿ ಮನಸೇನಾಗಿ, ಹೂವಾಗಿ ಮನಸೇನಾಗಿ, ಜೀವನದ ಸಾಗರದಿ ತೇಲಿದು ಅಲೆಯಲೆಯಾಗಿ, ಜೀವನದ ಸಾಗರದಿ ತೇಲಿದು ಅಲೆಯಲೆಯಾಗಿ, ಲಾ 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 ಲಾ, ಲಾ 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 ಲಾ. ಏನಾಯ್ತು
ಯಾಕೋ ತುಂಬಾ ತಲೆ ಸತ್ತಾ ಇದೆ. ಆಕಾಶ ಭೂಮಿನೇ ಅದು ತಾತದೆ ಮಾವ. ಯಾಕೋ ವಾಂತಿ ಬಂದಾಗ ಆಗ್ತದೆ ಮಾವ. ಪಿತ್ತ ಜಾಸ್ತಿಯಾಗಿ ಈ ರೀತಿಯಾಗಿರಬಹುದು. ಬಾ ನಿರ್ಮಲ, ಇಲ್ಲಿ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಮಾವ ಮತ್ತೆ ಅಣ್ಣಂದಿರು ಅವ್ರಿಗೆಲ್ಲ ನಾ ಫೋನ್ ಹಚ್ಚಿ ಬಾ ಅಂತ ಹೇಳ್ತೀನಿ. ಬಾ ನಿರ್ಮಲ. ನಿವೇದ ತಂಗಿ ನಿರ್ಮಲ, ನನ್ನ ತಂಗಿ ಒಳಗಡೆ ಮಾತನಾಡುತ್ತಾ ಕೂತರೆ ಹೊರಗಡೆ ಯಾರು ಬಂದಾರ ಯಾರು ಇಲ್ಲ ಎನ್ನುವುದೇ ಗೊತ್ತಾಗುವುದಿಲ್ಲ. ತಂಗಿ ನಿರ್ಮಲ, ಶಿವಪ್ಪ ಶಿವಪ್ಪ ಏನ್ ತಮ್ಮ ಗೋಸಾಲೆ ಕಾಲಿ ಕುತ್ತಿ ಹೊರಗೆ ಬರೋ ತಮ್ಮ ನಮ್ಮ ಗೌಡ್ರು ಬಂದಾರ ನಿಮ್ಮ ಮನೆಗೆ. ಯಾರು? ದೇವೇಗೌಡರು. ನಮಸ್ಕಾರ ಗೌಡ್ರೆ, ನಮಸ್ಕಾರ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ವೈದ ಸಾಲವನ್ನು ಮರಳಿ ತೀರಿಸಬೇಕೆನ್ನುವುದು ಸ್ವಾಭಿಮಾನವಿಲ್ಲವೇ ನಿನಗೆ? ಇಲ್ಲ ಗೌಡ್ರೆ, ನಿಮ್ಮಿಂದ ಪಡೆದುಕೊಂಡ ಬಂದ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕೆಂದು ಹರಸಾಹಸ ಮಾಡಿದೆ. ಆದರೆ ಈ ವರ್ಷ ರೈತನಿಗಾದ ಅನ್ಯಾಯ ನಿಮಗೆ ಗೊತ್ತಿದೆ. ಮಳೆಯಾದರೂ ಬೆಳೆ ಇಲ್ಲ, ಬೆಳೆ ಬಂದರೂ ಒಳ್ಳೆಯ ಬೆಲೆ ಇಲ್ಲ. ಹೀಗಿರುವಾಗ ಸಾಲಕ್ಕೆ ಸಿಲುಕಿ ರೈತನ ಉಸಿರು ನಿಂತು ಹೋಗಿದೆ ಗೌಡ್ರೆ, ಉಸಿರು ನಿಂತು ಹೋಗಿದೆ. ರೈತರ ಉಸಿರು ನಿಂತಿದೆ ಎಂದು ನನ್ನ ಹತ್ತಿರ ಸಾಲ ತಂದು ತಿಂದು ಮರಳಿ ಪಡೆದೆ ಗಪ್ಚುಪ್ಪಾಗಿ ಕುಳಿತರೆ ನಮ್ಮ ಜೀವನ ನಡೆಯುವುದು ಹೇಗೆ? ಒಳ್ಳೆ ಮಾತಿನಿಂದ ಇವತ್ತು ನಮ್ಮ ಹಣವನ್ನು ಕೊಟ್ಟು ಬಿಡು. ಇಲ್ಲ ಗೌಡ್ರೆ, ನಿಮ್ಮಿಂದ ಪಡೆದುಕೊಂಡ ಬಂದ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕೆಂದು ಹರಸಾಹಸ ಮಾಡಿದೆ. ಆದರೆ ಈ ವರ್ಷ ರೈತರಿಗೆ ಏಟಿನ ಮೇಲೆ ಏಟು, ಬೆಟ್ಟಿನ ಮೇಲೆ ಪೆಟ್ಟೊಂದು ಬಿದ್ದಿತ್ತು. ಆದರೆ ಎಷ್ಟೋ ರೈತರು ಸಾಲವನ್ನು ತೀರ್ಸಕ್ಕಾಗದೆ ಸಾವಿಗೆ ಶರಣಾದರು. ಕೆಲವೊಂದಿಷ್ಟ ರೈತರು ಇದ್ದ ಹಿರಿಯರ ಗಳಿಸಿದ ಆಸ್ತಿಯನ್ನೇ ಮಾರಿ ನಿಮ್ಮಂತ ಶ್ರೀಮಂತರಿಗೆ ಸಾಲವನ್ನು ಕೊಟ್ಟು ತಾವು ಬೀದಿಗೆ ಬಿದ್ದರು ಗೌಡ್ರೆ, ತಾವು ಬೀದಿಗೆ ಬಿದ್ದರು. ಬೀದಿಗೆ ಬಿದ್ದವರಿಗೆಲ್ಲರಿಗೂ ನೀವೇ ಕಾರಣಭೂತರೆಂದು ಹೇಳಿದಲ್ಲ. ನಿನ್ನ ಮಾತಿನ ಅರ್ಥ ನೀವಲ್ಲ ಶ್ರೀಮಂತರೇ, ರೈತ ಮಾಡಿದ ಸಾಲಕ್ಕೆ ಎದುರವೇ ರೈತ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು. ದುಡಿಯದೆ ಸೋಮಾರಿತನದಿಂದ ತಿರುಗಾಡಿ ಸೂರ್ಯನಂತೆ ಮೆರೆದಾಡಿ ಕೋಟ್ಯಾಧೀಶರನಂತೆ ಇಷ್ಟ ಬಂದಲ್ಲಿ ಹಾರ್ಯಾಡಿ ಕೊನೆಗೆ ಜೇಬು ಖಾಲಿಯಾದಾಗ ಕೊಟ್ಟ ಸಾಲದ ಗಂಡ ಗಂಟು ಬಿದ್ದಾಗ ಇದೀಗಾದ್ರೂ ಬೀಳುತ್ತಾನೆ, ಭಿಕಾರಿ ಆದರೂ ಆಗುತ್ತಾನೆ. ಸುಮ್ಮನೆ ನೀನು ನಮ್ಮ ಸಾಲವನ್ನು ಕೊಟ್ಟು ಬಿಡು. ಗೌಡ್ರೆ, ಗೂಳಿ ಬಿದ್ದಾಗ ಆಳಿ ಬಂದು ಕಲ್ಲು ಎತ್ತಂತೆ ಮಾತನಾಡಬೇಡಿ. ಒಂದೊತ್ತಿಗೆ ಅಂಡಕ್ಕೆ ಲೆಕ್ಕ ಹಾಕಿ ಎನ್ನುವ ಪರಿಸ್ಥಿತಿ ರೈತನಿಗೆ ಬಂದೋಗಿದೆ. ನನಗೆ ಒಂದು ಸ್ವಲ್ಪ ಸಮಯ ಕೊಡಿ ಗೌಡ್ರೆ, ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಅಂದ್ರೇನು ತಮ್ಮ ಶಿವಪ್ಪ, ಇದ ಮಾತು ಹೇಳಕತ್ತಿ ಬರಾಬರಿ 8 ತಿಂಗಳು ನೀನು ಬಂದು ಕೊಡ್ಲಿಲ್ಲ, ಅದು ನೋಡ್ಲಿಲ್ಲ ನಮ್ಮ ನಮ್ಮ ರೊಕ್ಕ ಕೊಡಬೇಕಾ? ನೋಡು ಗುರುಯೇಶ, ನೀನು ಹೊಡಿದೀಯ. ನಮ್ಮ ಪರಿಸ್ಥಿತಿ ಹೇಗಿದೆ ಎನ್ನುವುದು ನಿನಗೆ ಗೊತ್ತಿದ್ದ ಮಾತೇ. ಈಗ ಈ ಬಡವಣ್ಣ ಒಡಲು ಸೇರಿದರು ನನ್ನ ಹತ್ತಿರ ಒಂದು ಪಿಡಿಗಾಸಿಗೆ ನನ್ನ ಹತ್ತಿರ ನನಗೆ 1-2 ತಿಂಗಳು ಸಮಯ ಕೊಡಿ. ಎಲ್ಲಾದರೂ ಮಾಡಿ ಕೂಲಿ ನಾಲಿ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. 1-2 ತಿಂಗಳು ನೀ ಹೇಳಿದ ಹಾಗೆ ಕೇಳಿ 1-2 ತಿಂಗಳು ಅವಧಿ ಕೊಡುವುದಕ್ಕೆ ಈ ಗೌಡಿಯನು ಹಣವನ್ನು ಗಿಡದಲ್ಲಿ ಬೆಳೆದಿಲ್ಲ. ಒಳ್ಳೆಯ ಮಾತಿನಿಂದ ಇವತ್ತು ನನಗೆ ಹಣ ಕೊಡಬೇಕು ಒಂದು ಇಲ್ಲ, ಈ ನಿನ್ನ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಹೊರಗೆ ಹಾಕಿ ಈ ನಿನ್ನ ಮನೆಯನ್ನು
ಹರಾಜಿಗೆ ಹಾಕುತ್ತೇನೆ. ಏ ಗೌಡ, ಯಾರ ಮನೆ ಹರಾಜಿಗೆ ಹಾಕೋ? ಏ ಶಂಕರ, ಏ ಗೌಡ, ನೀನು ದುಡ್ಡು ಕೊಟ್ಟರೆ ಹಾಗೆ ಕೊಟ್ಟಿಲ್ಲ. ನಿನ್ನ ದುಡ್ಡು ನಮ್ಮ ಕೈಗೆ ಸೇರಿದ ತಕ್ಷಣ ಅದಕ್ಕೆ ಬಡ್ಡಿ ಅಧಿಕಾರಿಯ. ಅದೇ ಬಡ್ಡಿ ಗುದ್ದದಂತರ ಬೆಳೆದು ಎಷ್ಟು ಬಡ ರೈತರು ನೀವು ಕೊಡುತ್ತಿರುವ ಕಿರುಕುಳ ತಾಳದೆ ಏನು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಅದನ್ನೇ ಈ ನಮ್ಮ ಮನೆತನದ ಮೇಲೆ ತೋರಿಸಲು ಬಂದರೆ ಬಡ್ಡಿ ಆಡುವ ಗೌಡ ನೀನೆಂದು ನಿನ್ನ ಕೈಗೆ ಬೇಡಿ ಹಾಕಿಸಬೇಕಾಗುತ್ತದೆ. ಕೈಗೆ ಬೇಡಿ ಒಂದು ಸಾರಿ ಒದ್ದನೆಂದರೆ 9 ಸಾರಿ ತಿರುಗಿ ಬೀಳುವೆ ಈ ಗೌಡನ ಪಾದದ ಮೇಲೆ. ನಾನೇನಾದರೂ ನನ್ನ ಹತ್ತಿರ ದುಡ್ಡು ಇದೆ ತೆಗೆದುಕೊಂಡು ಹೋಗಿ ಎಂದು ನಿಮಗೆ ದಾನ ಮಾಡಿದ್ದೀರಾ? ನಿಮಗೆ ಬೇಕಾದಾಗ ನನ್ನ ಕೈಕಾಲು ಬಿದ್ದು ಹಣ ಒಯ್ದು ಈಗ ಮರಳಿ ಕೊಡುವಾಗ ಈ ದೇವೇಗೌಡನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆಂದು ಜಬಸಾಕ್ ಬಂದಿಯಾ ಬಡವ? ಸುಟ್ಟು ಹಾಕಿ ಏ ಗೌಡ, ಸುಟ್ಟು ಹಾಕುತ್ತೇನೆಂದು ಸೂರತನ ಮಾತನಾಡಬೇಡ ಈ ಶಂಕರನ ಮುಂದೆ. ನಿನ್ನಂತ ದುಷ್ಟರ ದೇಹವನ್ನು ಚಿಂಚಾಗಿ ಕಡಿದು ನಿನ್ನ ಆಸ್ತಿ ಪಾಸ್ತಿಯನ್ನು ಎಲ್ಲಿ ಹಾಕಿರಬಹುದು. ಅದನ್ನೇ ಈ ಶಿವಶಂಕರನ ಮನೆತನದ ಮೇಲೆ ತೋರಿಸಲು ಬಂದರೆ ನಿನ್ನ ಧರ್ಮವನ್ನು ಧ್ವಂಸ ಮಾಡಿ ಈ ನಿನ್ನ ದರಿದ್ರ ದೇಹವನ್ನು ಈ ನನ್ನ ಪುಂಡು ಪರಶುರಾಮನಿಂದ ನಿನ್ನ ಮೊಂಡ ರೋಂಡವನ್ನು ಬೇರ್ಪಡಿಸಬೇಕಾಗಿತ್ತು. ಬಲು ಎಚ್ಚರ, ಮರ್ಯಾದೆಲ್ಲ ಪಾದಕ್ಕಿತ್ತು. ಅಂದ್ರೆ ತಮ್ಮ ನಾವೇನ್ ಮಾನ ಮರ್ಯಾದೆ ದಿನ ಸರಳ ನಮ್ಮ ರೊಕ್ಕ ಕೊಡ್ಬೇಕು ಅಂದು ಇಲ್ಲ ಮನಿ ಜಾಗ ಖಾಲಿ ಮಾಡ್ಬೇಕು ಅಂದು ತುತ್ತು ಕೂಳಿಗೋಸ್ಕರ ಎತ್ತಲಾದರೂ ಮಾತನಾಡಿದರೆ ಸತ್ತು ಹೋಗಬೇಡ. ಈ ಶಂಕರನ ಕೈಯಲ್ಲಿ ಕೋಟ್ಯಾಂತರ ಗಂಟೆ ಸಾಲವನ್ನು ಕೊಟ್ಟ ಸರ್ಕಾರವೇ ಏನು ಕೇಳದೆ ಮೂಕಾಗಿ ಕುಳಿತಿದೆ. ರೈತರ ಕಷ್ಟವನ್ನು ಕಂಡು ಈ ಸುತ್ತು ಆಳುವ ನಿಮಗೆ ಗೊತ್ತಾಗಲಿಲ್ಲವೇ ರೈತರ ಕಷ್ಟ? ರೈತರ ಕಷ್ಟವನ್ನು ಕಂಡು ಈ ಸರ್ಕಾರ ಮೂಕನಾಗಿ ಕುಳಿತಿರಬಹುದು. ಇಲ್ಲ, ರೈತರ ಧರಣಿಯನ್ನು ಕಂಡು ನಮ್ಮ ಸರ್ಕಾರ ಬೀಳುತ್ತದೆ ಎಂದು ಕೊಟ್ಟ ಸಾಲವನ್ನು ಮನ್ನಾ ಕೂಡ ಮಾಡಬಹುದು. ಆದರೆ ಈ ಸರ್ಕಾರಕ್ಕೆ ರೈತರ ಅಂಜಿಕಿದೆ. ನನಗೆ ಯಾರ ಅಂಜಿಕೂ ಇಲ್ಲ. ಮನೆ ಕೊಡಬೇಕು ಒಂದು, ಇಲ್ಲ ಈ ನಿನ್ನ ಮನೆಯನ್ನು ಬಿಟ್ಟು ಹೋಗಬೇಕು ಒಂದು. ಈ ನಿರ್ಧಾರಕ್ಕೆ ಬರಬೇಡಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಬಡವನನ್ನು ಬೀದಿಗೆ ತಳ್ಳಲಿ. ನನಗೆ ಸ್ವಲ್ಪ ಸಮಯ ಕೊಡಿ ಗೌಡ್ರೆ. 1 ವಾರದೊಳಗಾಗಿ ನಿಮ್ಮ ಬಡ್ಡಿ ಗಂಟನ್ನು ಕಟ್ಟು ಮುಟ್ಟಿಸುತ್ತೇನೆ. ನೀನಾಡುವ ವಿನಯದ ಮಾತುಗಳನ್ನು ಕೇಳಿದರೆ ವಾರ ಅಲ್ಲ 1 ತಿಂಗಳಾದರೂ ಅವಧಿ ಕೊಡಬಹುದು. ಆದರೆ ಈ ನಮ್ಮ ಶಾಸ್ತ್ರನನ್ನು ನೋಡಿದರೆ ಎತ್ತ ಜಾಗದಲ್ಲೇ ಉಸಿರಿ ಮಾಡಬೇಕು. ನನ್ನ ತಮ್ಮನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನನ್ನ ತಮ್ಮನಿಗೆ ನಾ ಎಲ್ಲ ತಿಳಿಸಿ ಹೇಳುತ್ತೇನೆ. ನನಗೆ ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ನೋಡಪ್ಪ ತಾನ ಶಿವಪ್ಪ, ನಿಮ್ಮ ತಮ್ಮಗ ಸರಿಯಾಗಿ ತಿಳಿಸಿ ನಾ 3 ಗೌಡ್ರ ಎದುರು ಹಾಕು ಅಂದ್ರ ಈ ಮನಿ ಖಾಲಿ ಮಾಡು ಮಾತ್ರ ನೀವು ಗ್ಯಾರಂಟಿ ಮಾತ್ರ. ನಿಮ್ಮ ಬಗ್ಗೆ ತಿಳಿಯಲಿ. ನನ್ನ ತಮ್ಮನಿಗೆ ನಾ ಎಲ್ಲ ತಿಳಿಸಿ ಹೇಳುತ್ತೇನೆ. ನೋಡು ಸೂರ್ಯ, ತಿಳಿಸಿ ಹೇಳು ನಿನ್ನ ತಮ್ಮನಿಗೆ. ಈ ದೇವೇಗೌಡನೊಡನೆ ವಾದ ಮಾಡುವುದನ್ನು ಬಿಟ್ಟ ಸರಿ, ಇರದಿದ್ದರೆ ಅಲ್ಪ ಕೆಲಸಕ್ಕೆ ಅಧಿಕತನವನ್ನು ತೋರಿಸಿ ಎದುರಾಳಿಯಾಗಿ ನಿಂತರೆ ಈ ನನ್ನ ಬಂದೂಕಿನಿಂದ ಈ ನಿನ್ನ ತಮ್ಮನ ಎದೆಯನ್ನು ತೆಗೆದು ರಕ್ತವನ್ನು ಕುಡಿಯಬೇಕಾಗುತ್ತದೆ. ಜೋಕೆ ಬಾಮುರಿಗೆ ಹೋಗೋಣ. ಹೇ ಗೌಡ, ನಿಂತುಕೋ.
ಯಾಕೆ ನನ್ನ ಯಪ್ಪ ಗೌಡ್ರ ಕೆಲಸ ಕೊಡುವಂತಾಗತ್ರಿ ನಾವು ಹೋಗೋಣ ನೋಡ್ರಿ ಮನೆಗೆ ಹೋಗೋಣ ಏ ಗೌಡ, ನನ್ನ ಬಗ್ಗೆ ನನ್ನ ಅಣ್ಣನಿಗೆ ಅಚ್ಚರಿಕೆ ಕೊಟ್ಟು ಕೆಟ್ಟ ತೀರನಂತೆ ಹೋಗಬೇಡ. ಹಳ್ಳಿ ನಡೆಸುತ್ತಿರುವ ನಿಮ್ಮ ದರ್ಪಣದ ಬಾಳಿಕೆಯನ್ನು ಪುಡಿ ಮಾಡಿ ರೈತರಿಗೆ ಮೋಸ ಮಾಡಿ ಮುಗ್ಧರ ಆಸ್ತಿಯನ್ನು ಎತ್ತಿ ಹಾಕಿದ ನಿಮ್ಮ ಮೋಸ ವಂಚನೆಯನ್ನು ಬಯಲಿಗೆ ಎಳೆದು ನಿಮ್ಮ ವಿಹಿತವಾದ ದುರ್ನಡತೆ ದುರಾಚಾರವನ್ನು ಜನರಿಗೆ ತಿಳಿಸಿ ನಿಮ್ಮಿಂದ ವಿಧಿ ಒದ್ದಾಡು ಪ್ರತಿಯೊಬ್ಬರನ್ನು ರೊಚ್ಚಿಗೆಬ್ಬಿಸಿ ಹುಚ್ಚು ನಾಯಂತೆ ನಿಮ್ಮ ಕೊರಳಿಗೆ ಚಪ್ಪಲಿ ಹಾರವನ್ನು ಹಾಕಿಸಲಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ನಿನ್ನನ್ನು ಸುಟ್ಟು ಬಿಡುವ ಮಗನೇ. ಗೌಡ್ರ ತಿಳಿ ಮಾತಾಡ್ರಿ ಅಲ್ಲಿ ಮನೆ ತಿಳಿಸಾದ್ರಿ ಗೌಡ್ರ ಶಿವಪ್ಪ ಅವ್ರ ತಮ್ಮಗೆಲ್ಲ ಸರಿಯಾಗಿ ತಿಳಿಸಾದನ ತಮ್ಮ ಶಿವಪ್ಪ ಹೇಳಿ ತಮ್ಮಗ ನಡ್ರಿ ಗೌಡ್ರ ತಿಳಿಸಿ ಹೇಳು ನಿನ್ನ ತಮ್ಮನಿಗೆ. ಇಲ್ಲ ಅಣ್ಣ ಎಂದು ಕರೆಯುವುದಕ್ಕೆ ನೀನು ಇರುವುದಿಲ್ಲ, ತಮ್ಮ ಎಂದು ಕರೆಯುವುದಕ್ಕೆ ಈ ನಿನ್ನ ತಮ್ಮ ಇರುವುದಿಲ್ಲ. ಬರುತ್ತೇನೆ. ಶಂಕರ ಬಡವಣ್ಣ ಚೆಟ್ಟು ದವಣಿಗೆ ಮೂಲವಪ್ಪ. ಈ ಊರಿನ ಶ್ರೀಮಂತರನ್ನು ಎದುರು ಹಾಕಿಕೊಂಡರೆ ಈ ಊರಲ್ಲಿ ನಮಗೆ ಬದುಕಲಕ್ಕೂ ಆಗೋದಿಲ್ಲ. ಯಾಕೆಂದರೆ ಯಾವುದಾದರೂ ಒಂದು ಮೋಸ ಸಂತನ್ನು ನಡೆಸಿ ಒಂದು ಹಾಕಿ ಬಿಡ್ತಾರಪ್ಪ ಆ ರಾಕ್ಷಸರು. ಆ ರಾಕ್ಷಸ ಮಾಡಿದೆಲ್ಲ ಸಹಿಸಿಕೊಂಡು ಸುಮ್ಮನಿರಬೇಕಾ ಅಣ್ಣ? ಈ ನಿನ್ನ ತಮ್ಮ ನೀನು ತಮ್ಮ ಶಕ್ತಿ ಸಾಮರ್ಥ್ಯವುಳ್ಳವನು. ಆ ಗೌಡನ ಗರ್ವ ಕಡಿಮೆ ಆಗಬೇಕು. ಅದು ನಿನ್ನ ತಮ್ಮನಿಂದ ಸಾಧಾರ ಶಿವಶಂಕರ ಯಾರು? ಓಹೋ ಬಾ ಹನುಮಂತ ಬಾ. ವಿಜಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಏನು ನನ್ನ ತಂಗಿಗೆ ಏನಾಗಿದೆ? ಭಾಷೆ ಹೋಗೋಣ. ನಡೆಯಣ್ಣ, ಹೋಗೋಣ ಮೊದಲು. ಇವನೊಬ್ಬ ದೊಡ್ಡ ಕ್ರಿಮಿನಲ್ ಮ್ಯಾನ್ ಇರಬಹುದು. ಯಾರನ್ನು ಕೇಳಿದರು ನನ್ನ ಮನೆತನವನ್ನು ನಾಶ ಮಾಡಿದ, ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿದ ಎಂದು ಹೇಳುತ್ತಾರೆ. ಹಾಗಾದರೆ ನನ್ನ ಮನೆತನವನ್ನು ಸರ್ವನಾಶ ಮಾಡಿ ನಮ್ಮ ವಂಶವೇ ನಿರ್ವಂಶವಾಯಿತೆಂದು ಗಹಿಸಿ ನಗುತ್ತಿರುವ ಗೌಡ ಅವನೇ ಇರಬಹುದು. ಲೇ ಗೌಡ, ಹಾಗೇನಾದರೂ ನನ್ನ ಮನೆತನದ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡಿದ್ದೇ ನನ್ನ ಹರಿತವಾದ ಲಾಂಗಿನಿಂದ ನಿನ್ನ ಕತ್ತನ್ನೇ ಕಳೆದು ನಿನ್ನನ್ನು ಪರಲೋಕಕ್ಕೆ ಪರಾರಿ ಮಾಡದಿದ್ದರೆ ನನ್ನ ಹೆಸರು ಭೂಲೋಕದಲ್ಲಿ ಭಯಾನಕವಾಗಿ ಮೆರೆದು ದೇವಲೋಕದಲ್ಲಿ ದೇವಾಗ್ನಿಯಂತೆ ಮೆರೆದ
ದೇವದಾಸನೇ ಅಲ್ಲ. ಗುಡುಗಿನಂತೆ ಆರ್ಭಟಿಸಿ ಬಿರುಗಾಳಿಯಂತೆ ಬೀಸಿ ಬಿಸಿ ಸಿಡಿಲಿನ ಸಿಂಹ ಎನಿಸಿಕೊಂಡಿರುವ ಈ ದೇವದಾಸನನ್ನು ನಡೆದು ನಿಲ್ಲಿಸಿ ದಾಸ ಎಂದು ಕರೆದ ಕತ್ತೆ ನೀನು. ಏ ದಾಸ, ನಿನ್ನದು ಅಳತೆ ಆಯ್ತು. ಮೊನ್ನೆ PSI ಅಜಿತ್ ಕುಮಾರನ ಕೊಲೆ ಮಾಡಿದ ಅಲ್ಲದೆ ನನ್ನ ಅಕ್ಕನ ಮಗನಿಗೆ ಆಗುವ ನೌಕರಿಯನ್ನು ಆ ಬಲಭಿಕಾರಿ ವಿಜಯಗೆ ಮಾಡಿಸಿದಲ್ಲದೆ ನನ್ನ ಮನೆಗೆ ಬಂದು ನನ್ನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆ. ಈ ಎಲ್ಲ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಸಿದ್ಧನಾಗಿ ಬಂದಿದ್ದಾನೆ ಈ ದೇವರಾಜ್. ನಿನ್ನ ಯಾತ ಬೇಕೆಂದು ಹೇ ದೇವರಾಜ, ಈ ದೇವದಾಸನನ್ನು ಎತ್ತಬೇಕಾದರೆ ಪುನರ್ಜನ್ಮ ಪಡೆದುಕೊಂಡು ಬರಬೇಕು ಈ ಭೂಮಿಯ ಮೇಲೆ. ಭೂಮಿಯ ಮೇಲೆ ಏ ದಾಸ, ಈ ದೇವರಾಜ್ ಈಗಾಗಲೇ 10 ಜನ್ಮವನ್ನು ಪಡೆದುಕೊಂಡು ನಿಮ್ಮಂತ ವೈರಿಗಳ ರಕ್ತವನ್ನು ಕುಡಿದು ಗೌರಿಕೆ ವಂಶದಲ್ಲಿ ಹುಟ್ಟಿದ ಗಂಡುಗಲಿ ಗರ್ಜನೆ ಹುಡುಗನ ನಾನು. ಗರ್ಜನೆಯ ಹುಲಿ. ಗೌಡಿಕೆ ವಂಶದಲ್ಲಿ ಹುಟ್ಟಿದ ಗಾಂಡು ನೀನು ಇದುವರೆಗೂ ಜನರನ್ನು ಎದುರಿಸಿದ್ದೀಯ. ಎದುರಿಗೆ ಎದುರಾಗಿ ನಿಂತು ಸ್ವಾಟ್ಟಿಗೆ ಸೊಟ್ಟು ಬಾರಿಸುವ ಈ ದೇವದಾಸರನ್ನು ನೋಡಿಲ್ಲ. ನೋಡಿದ್ದೇನೆ ಮರಿ, ನಿನ್ನಂತ ಸಾಕಷ್ಟು ಎದುರು ನೋಡಿ ಎದೆಸಿ ರಕ್ತ ಕುಡಿದಿದ್ದೇನೆ. ಸಿಕ್ಕ ಸಿಕ್ಕವರನ್ನು ಮೋಸದಿಂದ ಕೊಲೆ ಮಾಡಿಸಿ ಬಡವರನ್ನು ಬೀದಿಗೆ ತಳ್ಳಿ ಸಣ್ಣ ಸಣ್ಣ ಹುಡುಗರನ್ನು ಕೊಲೆ ಮಾಡಿಸು ನೀನ್ಯಾವ ಸೂರು ಗಂಡಸೋ? ನಿನ್ನಲ್ಲಿ ತಾಕತ್ತನ್ನುವುದೆಂದರೆ ಎದುರಿಗೆ ಎದುರಾಗಿ ನೋಡು. ಒಂದೇ ಹೊಡೆತಕ್ಕೆ ಧೂಳಿಪಟವಾಗುವುದು ನಿನ್ನ ದೇಹ ಈ ದಾಸನ ಕೈಯಲ್ಲಿ. ಧೂಳಿಪಟ ಏ ದಾಸ, ಈ ದೇವರಾಜನ ದೇಹನು ಧೂಳಿಪಟ ಮಾಡಲು ನಾನೇನು ರಣ ಹೇಳಿ ಅಲ್ಲ, ಜಾನೇನು ರಕ್ತದ ಕಣಕಣದಲ್ಲಿ ತುಂಬಿಕೊಂಡ ನಿಮ್ಮಂತ ವೈರಿಗಳ ರಕ್ತನ ಕುಡಿತಿದ್ದ ಬೋಲೆ. ಏನೆಂದರೆ ಈ ತಾಕತ್ತಿದ್ದರೆ ಎದುರಾಗಿ ನಿಂತು ನೋಡಿ ಒಂದೆಲ್ಲ. ಈಗ ನೋಡು ಈ ದೇವರಾಜನ ಧೈರ್ಯ ಸಾಧನೆಯನ್ನು. ಎದುರಾಗಿ ದೇವರಾಜ, ದೇವರನ್ನು ಕರೆದರೆ ತಡವಾಗಿ ಬರಬಹುದು. ಬರುವ ಮಳೆ ಬಾರದೇ ಇರಬಹುದು, ಬೀಸುವ ಗಾಳಿ ಬೀಸದೇ ಇರಬಹುದು. ಈ ದಾಸನಿಗೆ ಎದುರಾದ ವ್ಯಕ್ತಿ ಈ ಪ್ರಪಂಚದಲ್ಲೇ ಇರಬಾರದು. ಇದೇ ಲಾಂಗಿನಿಂದ ನಿನ್ನ ಅಂಗಾಂಗಗಳನ್ನು ಪೀಸ್ ಪೀಸ್ ಮಾಡಿ 10 ಕಾಗೆಗಳಿಗೆ ಹಾಕಿ ಬಿಡುತ್ತೇನೆ ಮಗನೇ. ಲೇ ದೇವರಾಜ, ವಿಜಯ್ ನೀನಾ? ಹೌದು ದಾಸ್, ನಾನೇ. ಈ ಪಾಪಿಯನ್ನು ಇಷ್ಟು ಬೇಗನೆ ಕೊಲೆ ಮಾಡಬೇಡ. ಈ ಪಾಪಿಯ ಪಾಪದ ಮುಂದೆ ತುಂಬಿ ತುಳುಕುತ್ತಿರೋದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಆಗ ಈ ಸಮಾಜದಿಂದ ದೂರಾದ ದುಷ್ಕರ್ಮಿ ನಾನೇ ಇವರನ್ನು ಒಂದೊಳಗೆ ಹಾಕುತ್ತೇನೆ. ಒಂದು ಒಳಗೆ ಏ ವಿಜಯ್, ಹಾಕುವುದೇ ಇವತ್ತು ಹಾಕಿಕೊಂಡು ಬಂದಿರುವ ಈ ಪೊಲೀಸ್ ಬಟ್ಟೆ ಇಷ್ಟೊಂದು ಧೈರ್ಯ ಕೊಟ್ಟಿದೆ ಮಗನೇ. ನನ್ನನ್ನು ಓದು ಒಳಗಿನ ಹಾಕುವುದಕ್ಕಿಂತ ಮುಂಚೆ ನಿನ್ನನ್ನು ಸದ್ದಿಲ್ಲದೆ ಗೋದಿ ಸಾಯಿಸಿ
ಮರಳಿ ಬಾರೋ ಜಾಗಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಧರಣಿಯಲ್ಲಿ ದೇವ ಎನಿಸಿಕೊಂಡ ಧೈರ್ಯವಂತ ರಾಜನೇ ಅಲ್ಲ. ಕೂತ್ಕೊಳ್ಳಲೇ ರಣ. ಬೇಡ ದಾಸ್, ನಿಲ್ಲು. ಯಾಕೆ ವಿಜಯ ಮೈ ಮೇಲೆ ಕಾಕಿ ಇದೆ. ಆ ಕುಲಘಾತಕ ಮಾಡುವ ಕಾರ್ಯ ನಿನಗೆ ಗೊತ್ತು ಇದೆ. ಈಗಿರುವಾಗ ಆತನನ್ನು ಯಾಕೆ ಬದುಕಿಸಿದೆ? ನೋಡು ದಾಸ, ಒಂದು ಕ್ಷಣದಲ್ಲಿ ನೀನು ಅವನನ್ನು ಕೊಲ್ಲುತ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವರಾಜ್ ಸತ್ತರೆ ಎಷ್ಟೋ ರೈತರ ಆಸ್ತಿ ಪತ್ರ ಅವರ ಕೈಯಲ್ಲಿದೆ. ಆ ಆಸ್ತಿ ಪತ್ರ ನಿಶ್ಚಿತಕೊಂಡು ಆಮೇಲೆ ನೋಡಿಕೊಳ್ಳೋಣ ಆ ಎರಡು ಕೊಬ್ಬಿದ ಕೋನವನ್ನು. ವಿಜಯ್, ಕಂಡವರ ಆಸ್ತಿಯನ್ನು ಕಸಿದುಕೊಂಡು ಅರಸನಾಗಿ ಮೆರೆಯುತ್ತಿರುವ ದೇವೇಗೌಡರಿಗೆ ಸವಾಲು ಹಾಕಿ ಆ ನೀಚರಿಂದ ಅನುಭವಿಸುತ್ತಿರುವ ಪ್ರತಿಯೊಬ್ಬರ ರೈತ ಕಷ್ಟ ಆಸ್ತಿ ಪತ್ರವನ್ನು ಮರಳಿ ಕೊಡಿಸಿ ಗೌಡಿಕೆಯಿಂದ ಮೆರೆಯುತ್ತಿರುವ ದೇವೇಗೌಡರ ಗರ್ವವನ್ನು ಇಳಿಸಿ ಎಡೆಮುಡಿ ಕಟ್ಟಿ ಮೃತಲೋಕದ ಕಳಿಸೋಣ. ಬಾ ವಿಜಯ, ಹೋಗೋಣ. ಅರೇ ದಾಸ್, ಹೋಗೋಣ. ಅರೇ ದಾಸ್, ಹೋಗೋಣ. ಗತ್ತು ಗಮ್ಮತ್ತಿನಿಂದ ಕತ್ತಲೆ ಕೋಣೆಗೆ ನುಗ್ಗಿ ಸೊತ್ತು ಗಟ್ಟಿ ಮೈ ಚರ್ಮ ಸುಲಿಯುತ್ತೇನೆ. ಇದೇ ಪೊಲೀಸ್ ಬ್ಯಾಟಿನಿಂದ ಆ ನರನ ಆಯ್ತು ವಿಜಯ.